ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಸರ್ ಎಂವಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಭೈರತಿ ಸುರೇಶ್ ಅವರಿಂದ ಧ್ವಜಾರೋಹಣ. ಗಂಡನ ಮನೆಯಲ್ಲಿ ಕಿರುಕುಳ ಮತ್ತು ವೈವಾಹಿಕ ಅಸಮಾಧಾನದ ಹಿನ್ನೆಲೆ 26 ವರ್ಷದ ಯುವತಿಯೊಬ್ಬಳು ಗಂಡನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣು. ಶ್ರಾವಣ ಮಾಸದ ಮೊದಲನೇ ಶನಿವಾರದ ನಿಮಿತ್ತ ಗಡಿದಿಂಬೂನಿಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಶ್ರೀಕೃಷ್ಣ ಅವತಾರದಲ್ಲಿ ವಿಶೇಷ ಹೂವಿನ ಅಲಂಕಾರ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನವನ್ನ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಭೈರತಿ ಸುರೇಶ್ ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಇದೇ ವೇಳೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಕುರಿತು ಮಾತನಾಡಿದ ಸಚಿವರು, ಕಾಂಗ್ರೆಸ್ನಿಂದ ಯಾರೂ ಬಿಜೆಪಿಗೆ ಹೋಗುವುದಿಲ್ಲ, ಬದಲಾಗಿ ಸಾಕಷ್ಟು ಮಂದಿ ಕಾಂಗ್ರೆಸ್ಗೆ ಬರಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಭೈರತಿ ಸುರೇಶ್ ಅವರು ಧ್ವಜಾರೋಹಣ ನೆರವೇರಿಸಿದ ಬಳಿಕ ವಿವಿಧ ಪೊಲೀಸ್ ತಂಡಗಳು ಹಾಗೂ ವಿದ್ಯಾರ್ಥಿಗಳ ಪಥಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಜಿ ಪ್ರಭು ಸೇರಿದಂತೆ ಹಲವರು ಗಣ್ಯರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾಂಗ್ರೆಸ್ನ ಅಸಂತೃಪ್ತರು ಬಿಜೆಪಿ ಸೇರ್ಪಡೆಯಾಗುತ್ತಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಒಬ್ಬರು ಬಿಜೆಪಿಗೆ ಹೋಗುವುದಿಲ್ಲ, ಬದಲಾಗಿ ಸಾಕಷ್ಟು ಜನ ಕಾಂಗ್ರೆಸ್ಗೆ ಬರಲಿದ್ದಾರೆ. ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿದೆ. ಪಕ್ಷದಲ್ಲಿ 140 ಜನ ಶಾಸಕರಿದ್ದು ಎಲ್ಲರಿಗೂ ಸಚಿವರಾಗುವ ಯೋಗ್ಯತೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಸಿಕ್ಕಾಗ ಸಚಿವರಾಗುವುದು ಸಹಜ. ಅದರಂತೆ ಕೆಲವರು ಸಚಿವ ಸ್ಥಾನ ಕೇಳುತ್ತಿದ್ದಾರೆ. ಹಾಗೆಂದು ಅವರನ್ನು ಅಸಂತೃಪ್ತರು ಎಂದು ಕರೆಯಲು ಸಾಧ್ಯವಿಲ್ಲ ಎಂದು ಭೈರತಿ ಸುರೇಶ್ ಸ್ಪಷ್ಟಪಡಿಸಿದರು. ಒಳ್ಳೆಯ ಪ್ರಗತಿ ಪಥದತ್ತ ನಡೀತಾ ಇದೆ. ಆ ಪ್ರಗತಿ ಇನ್ನೂ ಹೆಚ್ಚಿನದಾಗಿ ನಡೀಲಿ. ಸ್ಥಳೀಯ ಶಾಸಕರಾದ ನಮ್ಮ ಪ್ರದೀಪ್ ರವರು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಪ್ರಭು, SP ಮತ್ತು CEO ಇವರೆಲ್ಲರೂ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಕೆಲಸಗಳಿಗೆ ನಾನು ಯಾವತ್ತೂ ಬೆಂಬಲವಾಗಿ ನಾನು ಇರ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯದಾಗಲಿ, ಕೈಗಾರಿಕೆಗಳು ಬರಲಿ, ಇನ್ನು ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು ಬರಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನವಾಗಿ ನಾನು ಮಂತ್ರಿ ಆದಮೇಲೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಈ ಹಬ್ಬಕ್ಕೆ ಬಂದಿದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಏನು ಅಸಮಾಧಾನ ಏನಿಲ್ಲಪ್ಪ, ಅದರಲ್ಲಿ ಏನಿದೆ. ಮಂತ್ರಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೇನೋ ಸ್ಥಳೀಯ ಸಂಸ್ಥೆಗಳಿಗೆ ಸ್ಥಳೀಯ ಸಂಸ್ಥೆ ಲಾಸ್ಟ್ ಟೈಮು ಇದ್ದರು ಅಲ್ಲೇ. BJಪಿಯವರ ಯಾಕೆ ಒಂದೇ ಮಾತ್ರ ವಿಧಾನಸಭೆಯಲ್ಲಿ ಆಡಿಲ್ವಾ? ಸುಮ್ಮನೆ BJಪಿಯವರು ಎಲ್ಲ ನಾನ್ಸೆನ್ಸ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡೋದ್ರೆ ನಾವು ಉದ್ಧಾರ ಆಗ್ತೀರಿ ಅಂದರೆ ಅದೆಲ್ಲ ಸುಳ್ಳ್ರಿ. ನೋಡ್ರಿ, ಅವ್ರದ್ದೇ ಆದ ವೈಯಕ್ತಿಕ ಕಾರಣಗಳು ಕೊಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಅವ್ರು ಬರೀ ಸ್ವತಂತ್ರೋತ್ಸವಕ್ಕೆ ಹೋಗಲ್ಲ ಅಂತ ಹೇಳಿಲ್ಲ, ಉಸ್ತುವಾರಿನೇ ಬೇಡ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗಿಲ್ಲ ಅಷ್ಟೇ. ಅದನ್ನು ದೊಡ್ಡದು ಮಾಡುವಂಥ ಅವಶ್ಯಕತೆ ಇಲ್ಲ. BJಪಿಯವ್ರು ಪ್ರತಿಯೊಂದಕ್ಕೂ ಊಟ ತಿಂದ್ರೂ ಸುಮ್ಮನೆ ಇರೋಲ್ಲ, ಊಟ ಮಾಡಿದ್ರೂ ಸುಮ್ಮನೆ ಇರೋಲ್ಲ, ನಿಂತಿದ್ರೂ ಸುಮ್ಮನೆ ಇರಲ್ಲ. BJಪಿಯವರಿಗೆ ನೈಜವಾದ ಏನು ಕಾರಣಗಳು ಸಿಗ್ತಾ ಇಲ್ಲ. ಸುಮ್ಮನೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾರೆ. BJಪಿಯವರ ಮಾತುಗಳಿಗೆ ನಾವು ಮಹತ್ವ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪರ ಮೇಲೆ ಇಲ್ವಾ? ಅವ್ರು ಮುಖ್ಯಮಂತ್ರಿ ಆಗಿದ್ದರು. ಎಷ್ಟು ಜನದ ಮೇಲೆ ಇಲ್ಲ BJಪಿಯಲ್ಲಿ? ಅವರೆಲ್ಲರೂ ಅಧಿಕಾರ ಅನುಭವಿಸ್ಬಿಟ್ಟೆ ಹೋದ್ರಲ್ಲ. ಕೋರ್ಟಲ್ಲಿ ಪ್ರೂವ್ ಆದರೆ ಬಿಡ್ತಾರೆ ಅಷ್ಟೇ. ಅಸಂತೃಪ್ತ ಶಾಸಕರು ಸಮಾಧಾನಗೊಂಡಿದ್ದಾರೆ. ಸಂತೃಪ್ತ ಅಂತ ಎಲ್ಲಿದ್ದಾರೆ ರೀ? ಕಾಂಗ್ರೆಸ್ ಪಕ್ಷ ಅನ್ನೋದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ನಮ್ಮ ಪಕ್ಷದಲ್ಲಿ ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳುವಂಥ ಸ್ವತಂತ್ರ ಇದೆ. 140 ಜನ ಇದ್ದೀವಿ. 140 ಜನಕ್ಕೂ ಈ ರಾಜ್ಯದಲ್ಲಿ ಸಚಿವರಾಗುವಂತಹ ಯೋಗ್ಯತೆ ಇದೆ. ಎಲ್ಲರೂ ಕ್ಲೇಮ್ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಅವಕಾಶ ಬಂದಾಗ ಮಿನಿಸ್ಟ್ರ್ ಮಾಡೋ ಅನ್ನೋದು ಇದ್ದೇ ಇರ್ತದೆ. ಅದೇ ಪ್ರಕಾರ ಕೇಳ್ತಾ ಇದ್ದಾರೆ. ಅದನ್ನು ಅಸಂತೃಪ್ತರು ಅಂತ ಹೇಳಕ್ಕೆ ಬರಲ್ಲ. ಯಾವ ಅವಕಾಶ ಕೇಳಲಿಕ್ಕೆ ಯಾರು ಒಬ್ಬರೂ ಇಲ್ಲ. ಇನ್ನು BJಪಿಯಿಂದ ಕಾಂಗ್ರೆಸ್ಸಿಗೆ ಬರ್ತಾರೆ.
ಒಟ್ಟಾರೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ನಡುವೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆಯೂ ಸಚಿವ ಭೈರತಿ ಸುರೇಶ್ ನೀಡಿರುವ ಹೇಳಿಕೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಗಂಡನ ಮನೆಯಲ್ಲಿ ಕಿರುಕುಳ ಮತ್ತು ವೈವಾಹಿಕ ಅಸಮಾಧಾನದ ಹಿನ್ನೆಲೆಯಲ್ಲಿ 26 ವರ್ಷದ ಯುವತಿಯೊಬ್ಬಳು ಗಂಡನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾದ ದುರಂತ ಘಟನೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಶುಕ್ರವಾರ ನಡೆದಿದೆ. ಮೃತ ಯುವತಿಯನ್ನು ಚಿಂತಾಮಣಿ ನಗರದ ಗಣೇಶ್ ನಗರ ಬಡಾವಣೆಯ ನಿವಾಸಿಯಾದ ಶ್ರೀನಿವಾಸ್ ರೆಡ್ಡಿ ಅವರ ಮಗಳು ಮಮತಶ್ರೀ ಎಂದು ಗುರುತಿಸಲಾಗಿದೆ. ಮೃತ ಮಮತಶ್ರೀ ಅವರಿಗೆ ಕಳೆದ 5 ವರ್ಷಗಳ ಹಿಂದೆ ನಗರದ ಚೇಳೂರು ರಸ್ತೆಯಲ್ಲಿರುವ ಶ್ರೀಕೃಷ್ಣ ದ್ವಿಚಕ್ರ ವಾಹನ ಶೋರೂಂ ಮಾಲೀಕರಾದ ಮೋಹನ್ ರೆಡ್ಡಿ ಅವರೊಂದಿಗೆ ಮದುವೆಯಾಗಿತ್ತು. ಆ ದಂಪತಿಗೆ 4 ವರ್ಷದ ಗಂಡು ಮಗು ಸಹ ಇದ್ದು ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ವಾಸವಾಗಿದ್ದರು. ಕಳೆದ ಕೆಲವು ದಿನಗಳಿಂದ ಗಂಡ ಮೋಹನ್ ರೆಡ್ಡಿ ಮತ್ತು ಮಮತಶ್ರೀ ನಡುವೆ ಅಸಮಾಧಾನ ಮತ್ತು ಕುಟುಂಬದ ಕಲಹ, ವೈಷಮ್ಯ ಖಾತರಿಯಾಗಿತ್ತು. ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ಮಗುವನ್ನು ತನ್ನ ಪೋಷಕರ ವಶಕ್ಕೆ ನೀಡುವಂತೆ ಹಾಗೂ ತನ್ನ ಅಂತ್ಯ ಸಂಸ್ಕಾರದಲ್ಲಿ ಗಂಡ ಪಾಲ್ಗೊಳ್ಳದಂತೆ ಬರೆದಿದ್ದಾರೆ ಎನ್ನಲಾಗಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ತಹಸೀಲ್ದಾರ್ ಸುದರ್ಶನ್ ಯಾದವ್, ಅಡಿಷನಲ್ ಜಿಲ್ಲಾ ಎಸ್ಪಿ ಜಗನ್ನಾಥ್ ರೈ, ನಗರ ಠಾಣಾ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ತಂದೆ ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇಂದು ಶ್ರಾವಣ ಮಾಸದ ಮೊದಲನೇ ಶನಿವಾರದ ನಿಮಿತ್ತ ದೇವರಗುಡಿಪಲ್ಲಿ ಗಡಿದಂ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಪ್ರಕಾಶ್ ದೀಕ್ಷಿತ್ ರವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ಶ್ರೀ ಕೃಷ್ಣ ಅವತಾರದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸನಾತನ ಧಾರ್ಮಿಕ ಸಂಸ್ಕೃತಿ ಇರುವಂತಹ ನಮ್ಮ ಸಮಾಜದಲ್ಲಿ ಶ್ರಾವಣ ಮಾಸಕ್ಕೆ ತುಂಬ ಮಹತ್ವ ಇದ್ದು, ಶ್ರಾವಣ ಮಾಸವು ಹಬ್ಬ ಹರಿದಿನಗಳ ಮಾಸ ಎಂದೇ ಪ್ರಖ್ಯಾತಿ ಹೊಂದಿದೆ. ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶನಿವಾರವನ್ನು ಶ್ರಾವಣ ಶನಿವಾರ ಎಂದು ಭಕ್ತಾದಿಗಳು ವೈಷ್ಣವ ಸಂಪ್ರದಾಯದಂತೆ ದೇವಾಲಯಗಳಿಗೆ ತೆರಳಿ ತಮ್ಮ ಭಕ್ತಿ ಭಾವವನ್ನು ತೋರುವರು. ಅದರಂತೆ ಇಂದು ಮೊದಲನೇ ಶ್ರಾವಣ ಶನಿವಾರವಾದ್ದರಿಂದ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ದೇವರಗುಡಿಪಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಒಳಗೊಂಡಂತೆ ವಿವಿಧ ದೇವಾಲಯಗಳಿಗೆ ಇಂದು ಭಕ್ತರ ದಂಡೆ ಹರಿದು ಬಂದಿತ್ತು. ದೇವಾಲಯಗಳಲ್ಲಿ ದೇವತಾ ವಿಗ್ರಹಗಳಿಗೆ ಮುಂಜಾವಿನಿಂದಲೇ ಪಂಚಾಮೃತ ಅಭಿಷೇಕ, ಅಲಂಕಾರ, ಆಭರಣ ಮೊದಲಾದವುಗಳೊಂದಿಗೆ ದೇವರುಗಳನ್ನು ಶೃಂಗರಿಸಿ ಅರ್ಚಕರುಗಳಿಂದ ವಿಶೇಷ ಮಂತ್ರ ಘೋಷಣೆಗಳಿಂದ ಪೂಜಿಸಲ್ಪಟ್ಟು ದೇವಾಲಯಗಳಲ್ಲಿ ಸಂತಸ ಸಂಭ್ರಮದ ವಾತಾವರಣ ಏರ್ಪಟ್ಟಿತ್ತು. ಅದೇ ರೀತಿ ಬೆಳಗ್ಗೆ 3 ಗಂಟೆಯಿಂದಲೇ ಸಾವಿರಾರು ಭಕ್ತಾದಿಗಳು ದೊಡ್ಡ ಮಟ್ಟದ ಸರದಿ ಸಾಲಿನಲ್ಲಿ ನಿಂತು ದೇವರನ್ನು ಕಣ್ತುಂಬಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು. ಸುಮಾರು ದೇವಾಲಯಗಳಲ್ಲಿ ಭಕ್ತಾದಿಗಳಿಂದ ಗೋವಿಂದ 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 ಎಂಬ ದೇವರ ನಾಮ ಜಪ ದೊಡ್ಡ ಮಟ್ಟದಲ್ಲಿ ಮೊಳಗುತ್ತಿತ್ತು. ಪ್ರತಿ ದೇವಾಲಯಗಳಲ್ಲೂ ದೇವಾಲಯಗಳಿಗೆ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದೇವರ ದರ್ಶನವಾಗುತ್ತಿದ್ದಂತೆಯೇ ಮನದಲ್ಲಿಯೇ ಪ್ರಾರ್ಥನೆ ಸಲ್ಲಿಸಿ ನಂತರ ವಿಶೇಷ ಪೂಜೆ ನೆರವೇರಿಸುತ್ತಿದ್ದರು. ಕೆಲ ಭಕ್ತಾದಿಗಳು ದೇವಾಲಯದ ಹುಂಡಿಯಲ್ಲಿ ಕಾಣಿಕೆ ಅರ್ಪಿಸಿದರೆ ಇನ್ನು ಕೆಲವರು ಅರ್ಚಕರ ತಟ್ಟೆಯಲ್ಲಿ ಕಾಣಿಕೆ ನೀಡಿದರು. ಶ್ರಾವಣ ಮಾಸದ ಮೊದಲನೇ ಶನಿವಾರದ ಪ್ರಯುಕ್ತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೃಪೆಯಿಂದ ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ ಹಾಗೂ ಕ್ಷೇತ್ರದ ಜನರು ಸುಭಿಕ್ಷವಾಗಿ ಇರುವಂತೆ ಪ್ರಾರ್ಥಿಸಿದರು. ವಿಶೇಷ ಪೂಜೆ ಸಲ್ಲಿಸಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮತ್ತು ಪತಿ ಗೌರಿಬಿದನೂರು ತಹಸೀಲ್ದಾರ್ ಮಹೇಶ್ ಪತ್ರಿ ಹಾಗೂ ಭಕ್ತರು ಭಾರೀ ಸಂಖ್ಯೆಯಲ್ಲಿ ಸೇರಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಜಾಗರೂಕತೆ ನಡೆಯದಂತೆ ತಡೆಯಲು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ದೇವಾಲಯದವರು ವಿಶೇಷ ಕಾಳಜಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ವೇದ್ ಪಂಡಿತ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಗುರೂಜಿ, ಕಾಂಗ್ರೆಸ್ ಮುಖಂಡರಾದ ಶಿವರಾಮರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರ್ಕೆಟ್ ನರೇಂದ್ರ, ಗುತ್ತಿಗೆದಾರ ಮಲ್ಲಿಕಾರ್ಜುನ ರೆಡ್ಡಿ, ಶ್ರೀನಿವಾಸ್ ನಾಯಕ್, ಮಂಜುನಾಥ್, ರಾಹುಲ್, ಪ್ರಧಾನ ಅರ್ಚಕರಾದ ಪ್ರಕಾಶ್ ರಾವ್,
ಕೆ ಶ್ರೀನಿವಾಸ ಮೂರ್ತಿ, ರಾಘವೇಂದ್ರ ರಾವ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಇದ್ದರು. ಶ್ರಾವಣ ಮೊದಲನೇ ಶನಿವಾರ ಬಹಳ ಪವಿತ್ರವಾದ ದಿನ ಅಂತ ನಾವು ಭಾವಿಸಿದ್ದೀವಿ. ಆ ಭಗವಂತ ಈ ಭಾಗಕ್ಕೆ ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆ ಬಂದು ರೈತರು ಸಂತುಷ್ಟರಾಗಿರಬೇಕು. ಆ ಭಗವಂತ ಆಶೀರ್ವಾದ ಮಾಡ್ತಾರೆ, ನಂಬಿಕೆ ಇದೆ. ಇನ್ನು 4 ವಾರ ಇದೆ ಹೆಚ್ಚು ಕಮ್ಮಿ. ಖಂಡಿತವಾಗಲೂ ಈಗ ನಮ್ಮ ಗಣ್ಯಮು ಯಂತ್ರಾಂಶನ ವೈಭವ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ ಪರಮಾತ್ಮ ಮಹಿಮೆ ಇನ್ನಷ್ಟು ಹರಡಲಿ, ಇನ್ನಷ್ಟು ಜನರಿಗೆ ಆಶೀರ್ವಾದ ಮಾಡಲಿ ಅಂತ ಆ ಭಗವಂತ ಪ್ರಾರ್ಥನೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ತಾಲೂಕು ಕಚೇರಿ ಪ್ರದೇಶ ಸದಾ ಜನರಿಂದ ಗಿಜಿಗುಡುತ್ತಿರುತ್ತದೆ. ನಿತ್ಯವೂ ಸಾರ್ವಜನಿಕರು ಹಾಗೂ ವಾಹನಗಳಿಂದ ಜನನಿಬಿಡವಾಗಿರುವ ಈ ಪ್ರದೇಶದಲ್ಲಿ ಇಂದು ಭಾರೀ ಗಾತ್ರದ ನೀಲಗಿರಿ ಮರವೊಂದು ಏಕಾಏಕಿ ನೆಲಕ್ಕೆ ಉರುಳಿದೆ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ತಾಲೂಕು ಕಚೇರಿ ಪ್ರದೇಶ ಸದಾ ಜನರಿಂದ ಗಿಜಿಗುಡುತ್ತಿರುತ್ತದೆ. ನಿತ್ಯವೂ ಸಾರ್ವಜನಿಕರು ಹಾಗೂ ವಾಹನಗಳಿಂದ ಜನನಿ ಬಿಡವಾಗಿರುವ ಈ ಪ್ರದೇಶದಲ್ಲಿ ಇಂದು ಭಾರೀ ಗಾತ್ರದ ನೀಲಗಿರಿ ಮರವೊಂದು ಏಕಾಏಕಿ ನೆಲಕ್ಕೆ ಉರುಳಿದೆ. ಅದೃಷ್ಟವಶಾತ್ ಇಂದು ಸರ್ಕಾರಿ ರಜೆ ಇದ್ದ ಕಾರಣ ತಾಲೂಕು ಕಚೇರಿ ಆವರಣದಲ್ಲಿ ಸಾರ್ವಜನಿಕರ ಓಡಾಟ ಕಡಿಮೆಯಾಗಿತ್ತು. ಅಲ್ಲದೆ ಮರದ ಸುತ್ತಮುತ್ತ ವಾಹನಗಳ ಪಾರ್ಕಿಂಗ್ ಕೂಡ ಇರಲಿಲ್ಲ. ಹೀಗಾಗಿ ಮರ ಬಿದ್ದರೂ ಯಾವುದೇ ಪ್ರಾಣಹಾನಿ ಅಥವಾ ವಾಹನಗಳಿಗೆ ಹಾನಿಯಾಗದೆ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಸಾರ್ವಜನಿಕರು ಹೆಚ್ಚಾಗಿ ಓಡಾಡುವ ಪ್ರದೇಶವಾಗಿರುವುದರಿಂದ ಅಪಾಯಕಾರಿ ಸ್ಥಿತಿಯಲ್ಲಿರುವ ಇತರೆ ಮರಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮದು ಮನ್ನಾರ್ಪುರ ಕಾರಲ್ಲಿ ಕುತ್ಕೊಂಡಿದ್ದೆ, ಸೌಂಡ್ ಬಂತು. ಸೌಂಡ್ ಬರೋದು ನಾನು ಆ ಕಡೆ ನೋಡಿದ್ರೆ ಮರ ಬಗ್ತಾ ಇತ್ತು. ಎತ್ತು ಹೋಗಕ್ಕೆ ವಿಧಿ ಇಲ್ದಿರ ನಾನು ಒಳಗೆ ಕುತ್ಕೊಂಡಿದ್ದೆ. ಮರದ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ. ಅದು ನಾನು ಕಾರಲ್ಲಿ ಕೂತಿದ್ದೆ, ತಲೆ ಮೇಲೆ ಎಲೆಕ್ಟ್ರಿಕ್ ವೈರು ಹೋಗಿತ್ತಲ್ಲ, ಹಂಗಾಗಿ ಆ ವೈರ್ನ ಎಳ್ಕೊಂಡು ಅದಮ್ಕಂತದ ಅಂತ ಹೇಳ್ಬಿಟ್ಟು ನಾನು ಕಬ್ಬನ ಮುಟ್ದಿರ ಶೀಟ್ ಮೇಲೆ ಬಗ್ಬಿಟ್ಟೆ. ಅದು ಸೈಡ್ಗೆ ಎಡಗಡೆ ನಾನು ಬಗ್ಕೊಂಬಿಟ್ಟೆ. ಬಲಗಡೆ ಬರ್ತಾ ಇತ್ತಲ್ಲ, ಅದು ಎಡಗಡೆ ಮಲ್ಕೊಂಬಿಟ್ಟೆ ಶೀಟ್ ಮೇಲೆ ಬರ್ತದೇನೆ ಅನಿಸ್ತಾ ಇತ್ತು ನಂಗೆ. ಎಲೆಕ್ಟ್ರಿಕ್ ವೈರ್ಗಳಿತ್ತಲ್ಲ ಅದ್ರದ್ದು ಭಯ. ಇನ್ನು ಮರದು ಬಿಡು ಅಂತ ಅನ್ಕೊಂತಿದ್ದೆ, ಎಲೆಕ್ಟ್ರಿಕ್ ವೈರ್ಗಳು ಹೆಂಗೂ ಅದಮ್ಕಂತವೆ ಅಂತಾನೆ ಅನಿಸ್ತಾ ಇತ್ತು. ಭಗವಂತ ದಯ, ಅದು ಸ್ವಲ್ಪ ಸೈಡ್ಗೆ ಬಿತ್ತು. 2 ಕಾರ್ ಮಧ್ಯಾಹ್ನ ಬಿತ್ತು. ಇನ್ನು ಅಲ್ಲಿಂದ ನಾವೇನು ಮಾಡಿದ್ವಿ, ಇಲ್ಲಿ ಮಾತಾಡೋದು ಬೇಡ ಅಂತ ಬಳಪತ್ರಿ ಮರ ಇದೆ, ಅಲ್ಲೋಗಿ ಜಸ್ಟ್ ಕುತ್ಕೊಂಡಿದ್ದೆ ಅಷ್ಟೇ. ಒಂದು 10 ಸೆಕೆಂಡು ಬರ್ರ ಅಂದಿದ್ದೆ ಅಷ್ಟೇ. ಅಲ್ಲಿ ಬ್ಲಾಸ್ಟ್ ಆಯಿತು. ಇಲ್ಲಿ ಮರ 10 ಸೆಕೆಂಡಲ್ಲಿ ರಪ್ ಅಂತ ಬಿದ್ದೋಯ್ತು. ಏನು ಬರೋ ಅಷ್ಟೊತ್ತಿಗೆ ಎಲ್ಲ ನೆಲದಲ್ಲೇ ಬಿದ್ದಿದೆ. ಇದು ಸುಮಾರು ಒಂದು 20 ಪ್ರಾಣಿಗಳೆಲ್ಲ ಹೋಗ್ಬೇಕಾಗಿತ್ತು, ಆ ಕಡೆ ಈ ಕಡೆ ಎಲ್ಲ. ಅದೆಲ್ಲ ಪ್ರಾಣ ಇವತ್ತು ಏನು ಯಾರ್ದು ಅಪಾಯ ಆಗಿಲ್ಲ. ದೇವ್ರು ಎಲ್ಲರಿಗೂ ಒಳ್ಳೇದಾಗೈತೆ. 2 ಕಾರ್ಡ್ಗೆ ಮಾತ್ರ ಡ್ಯಾಮೇಜ್ ಆಗಿದೆ ಪಾಪ. ಅದರಲ್ಲಿರ್ತಕ್ಕಂಥ ವ್ಯಕ್ತಿನೂ ಪಾಪ ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ವೃದ್ಧಾಶ್ರಮದಲ್ಲಿ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಅರುಣೋದಯ ವುಮೆನ್ಸ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವೃದ್ಧರೊಂದಿಗೆ ಸ್ವಾತಂತ್ರ್ಯ ದಿನವನ್ನ ಆಚರಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಪ್ರಯತ್ನ ಮಾಡಲಾಯಿತು.
ದೇಶದೆಲ್ಲೆಡೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದ್ದರೆ, ಇತ್ತ ಹಾರೋಬಂಡೆ ಗ್ರಾಮದ ವೃದ್ಧಾಶ್ರಮದಲ್ಲೂ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಅರುಣೋದಯ ವುಮೆನ್ಸ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವೃದ್ಧರೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ಅವರೊಂದಿಗೆ ಸಮಯ ಕಳೆದು ಸಂತಸ ಹಂಚಿಕೊಳ್ಳಲಾಯಿತು. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಜನಗಳಿಗೆಲ್ಲ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆ. 80ನೇ ವರ್ಷದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಂತ ನನ್ನ ಸ್ನೇಹಿತೆ ಆದ ಅಧ್ಯಕ್ಷರಾದ ಅನುಪಮ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳುತ್ತೇನೆ. ನಮ್ಮೊಂದಿಗೆ ಎಲ್ಲ ಅವರು ಸಹಕರಿಸಿ ಎಲ್ಲ ಮಾಡಿದ್ದಾರೆ. ಏನಂದ್ರೆ ಈ ವಿಷಯದಲ್ಲಿ ನನಗೆ ಹೇಳಕ್ ಬೇಜಾರಾಗುತ್ತೆ. ತುಂಬಾ ಜನ ಅನಾಥರು ಬರಬಾರ್ದು, ಅವ್ರ ಮಕ್ಕಳು ಅವ್ರ ಪೇರೆಂಟ್ಸು ಮಕ್ಳಿರೋವಾಗ ಅಪ್ಪ ಅಮ್ಮ ಹೆಂಗ್ ನೋಡ್ಕೊಂಡಿರ್ತಾರೋ ಅವರು ಈ ಏಜ್ ಅಲ್ಲಿ ಅವ್ರನ್ನ ಹಂಗೆ ನೋಡ್ಕೋಬೇಕು. ಸೊ ಆ ತರ ನೋಡ್ಕೊಂಡಿಲ್ಲ. ಅವ್ರದ್ದು ಆ ಒಂದಿದು. ಇವ್ರ ಅಪ್ಪ ಅಮ್ಮ ಇದ್ದಾಗ ಇದ್ದಾಗ ಇರೋ ಪೇನ್ ಇವ್ರಿಗೆ ಗೊತ್ತಿದೆ. ಸೊ ಇವ್ರ ಮಗಳ ಪ್ರೀತಿ ನಮ್ಮ ಆಶ್ರಮದಲ್ಲಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ. ಎಲ್ಲರನ್ನು ಅಪ್ಪ ಅಮ್ಮ ತರನೇ ಟ್ರೀಟ್ ಮಾಡ್ತಿದ್ದಾರೆ. ಪ್ರತಿ ಟೈಮ್ಗೂ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀಟಾಗಿ ನೋಡ್ತಾ ಇದ್ದಾರೆ. ಸೊ ನಾನು ಇಂಥ ಫ್ರೆಂಡ್ ಇರೋದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಆಧಾರವಿಲ್ಲದೆ ಆರೋಪ ಬೇಡ, ದಾಖಲೆಗಳಿದ್ದರೆ ಬಹಿರಂಗವಾಗಿ ಮಾತನಾಡಿ. ಅದು ಬಿಟ್ಟು ಆದಿ ಬೀದಿಗಳಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡುವುದು ಸರಿಯಲ್ಲ. ಯೋಗ್ಯತೆ ಇದ್ದರೆ ದಾಖಲೆಗಳು ಹಿಡಿದು ಮಾತನಾಡುವುದನ್ನ ಕಲಿಯಿರಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ನಂತರ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಅನೇಕ ಮಹನೀಯರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ಎಂದವರು. ಮುಖ್ಯವಾಗಿ ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಅದು ನಿವಾರಣೆಯಾದಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದಂತೆ. ಕಳೆದ 3-4 ವರ್ಷಗಳ ಹಿಂದೆ ಪೂಲವಾರಿಯಲ್ಲಿ ಹತ್ತಿರ ಕೇವಲ ಒಂದೇ ಒಂದು ವಸತಿ ಶಾಲೆ ಇತ್ತು. ಆದರೆ ಶೈಕ್ಷಣಿಕವಾಗಿ ಮುಂದುವರಿಯಲು ಇಂದು 7 ವಸತಿ ಶಾಲೆಗಳು ನಿರ್ಮಾಣ ಮಾಡಲಾಗಿದೆ ಎಂದ ಅವರು, ಕೆಲಸವಿಲ್ಲದೆ ಕೆಲವರು ಹಾದಿ ಬೀದಿಗಳಲ್ಲಿ ಮಾತನಾಡುತ್ತಾರೆ. ಯಾರ ಮೇಲಾದರೂ ಆರೋಪ ಮಾಡುವ ಮೊದಲು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಮತ್ತು ಸಾಕ್ಷ್ಯಾಧಾರಗಳು ಇರಬೇಕು. ನಿಮಗೆ ಯೋಗ್ಯತೆ ಇದ್ದರೆ ದಾಖಲೆಗಳನ್ನು ಕೈಯಲ್ಲಿ ಹಿಡಿದು ಸಾರ್ವಜನಿಕವಾಗಿ ಮಾತನಾಡಿ. ಆಧಾರವಿಲ್ಲದೆ ಮಾಡುವ ಆರೋಪಗಳು ಕೇವಲ ರಾಜಕೀಯ ಅಥವಾ ವೈಯಕ್ತಿಕ ಟೀಕೆಯಾಗುತ್ತವೆ. ನನಗೆ ರಾಜಕೀಯ ಮಾಡಿ ಜೀವನ ನಡೆಸುವ ಯಾವುದೇ ಅವಶ್ಯಕತೆ ಇಲ್ಲ. ಜನಸೇವೆ ಮತ್ತು ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿಯಾಗಿದ್ದು, ಅಧಿಕಾರ ಅಥವಾ ವೈಯಕ್ತಿಕ ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಗತ್ಯವಿರುವ ಸಂದರ್ಭದಲ್ಲಿ ಜನರ ಪರವಾಗಿ ಧ್ವನಿ ಎತ್ತುವುದು ನನ್ನ ಜವಾಬ್ದಾರಿ ಎಂದರು. ಯಾರ್ಯಾವ ಮಾತನಾಡುವಾಗ ದಾಖಲೆ ಸಮೇತ ಮಾತನಾಡಬೇಕು. ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಮಾತನಾಡಲು ಒಬ್ಬ ಮನುಷ್ಯನನ್ನು ಅದನ್ನು ಏನಾದ್ರೂ ಗುರಿಯಾಗಿ ಇಟ್ಕೊಂಡು ಮಾಡಬೇಕು ಅನ್ನೋದು, ಯಾರೋ ಒಬ್ಬ ಅಧಿಕಾರಿ ಕೆಲಸ ಅವರು ಸ್ವಂತ ಕೆಲಸ ಮಾಡದಿದ್ರೆ ಅದನ್ನು ಗುರಿಯಾಗಿಸೋದು, ಇವೆಲ್ಲ ಜಾಸ್ತಿ ಭಾಗ್ಯದಲ್ಲಿ ನಡೆಯಲ್ಲ ಅನ್ನೋ ಮಾತೇ ಕೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ನಾವೇನಿದ್ರು ಕೆಲವರು ರಾಜಕೀಯದ ಜೀವನ ಆಗಿರುತ್ತೆ, ರಾಜಕೀಯ ಬದುಕಾಗಿರುತ್ತೆ. ನನಗೇನ ಅವಶ್ಯಕತೆ ಇಲ್ಲ. ಇವತ್ತು ದಿನ ನೇರ ನಿಷ್ಠೂರ ಯಾವ ಕುತಂತ್ರಕ್ಕೂ ಭಯಪಡುವಂತ ಅವಶ್ಯಕತೆ ಇದ್ದಿರ ನಾನು ಇಲ್ಲಿ ಆಡಳಿತ ಮಾಡ್ತೀವಿ. ನೇರವಾಗಿ ಯಾರೇ ನಾಗರಿಕರು ನಮ್ಮ ಮನೆ ಬುಧವಾರ ಇರ್ತೀವಿ, ಬನ್ನಿ ಮಾತನಾಡೋಣ, ಚರ್ಚೆ ಮಾಡೋಣ. ನೀವು ಹಾಕಬೇಕಾದ ಕೆಲಸ ಮಾಡೋದಕ್ಕೆ ಸದಾ ನಾವು ಸರಿ ಇರ್ತೀವಿ. ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಸುಮ್ಮನೆ ಮಾತನಾಡಿದ್ರೆ ಮುಂದಿನ ದಿನದಲ್ಲಿ ತಕ್ಕ ಶಾಸ್ತಿ ಮಾಡ್ತೀನಿ ಅನ್ನೋ ಮಾತು ಈ ವೇದಿಕೆಯಲ್ಲಿ ಎಚ್ಚರಿಕೆಯಿಂದ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ನಮ್ಮ ಮೇಲೋದಿಷ್ಟೇ. ಕಾರ್ಯಕ್ರಮದಲ್ಲಿ 400ಕ್ಕೂ ಹೆಚ್ಚು ಮಂದಿ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿತರಿಸಿದರು ಹಾಗೂ ಸರ್ಕಾರಿ ಶಾಲಾ ದಾಖಲಾತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಿದ ಶಿಕ್ಷಕರನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಧ್ವಜಾರೋಹಣ ಮಾಡಿದ ತಾಲೂಕು ದಂಡಾಧಿಕಾರಿ ಮನೀಷಾ ಪತ್ರಿ ಮಾತನಾಡಿ, 1600ನೇ ವರ್ಷದಲ್ಲಿ ಬ್ರಿಟಿಷರು, ಫ್ರೆಂಚರು, ಡಚ್ಚರು ವ್ಯಾಪಾರಕ್ಕಾಗಿ ಬಂದವರು ರಾಜಕೀಯವಾಗಿ ನಮ್ಮನ್ನು 100 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು.
ತದನಂತರ ಕಾಲದಲ್ಲಿ ಅವರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅನೇಕ ಮಹನೀಯರು ತ್ಯಾಗ ಬಲಿದಾನಗಳ ಫಲವಾಗಿ ನಮಗೆ 1947ರ ಸ್ವಾತಂತ್ರ್ಯ ಸಿಕ್ಕಿತು. ಇಂದು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಮುಂಚೂಣಿಗೆ ಹೋಗುತ್ತಿರುವ ದೇಶವಾಗಿದೆ. ವಿದ್ಯಾರ್ಥಿಗಳು ನಮಗೆ ಸ್ವಾತಂತ್ರ್ಯ ಗಳಿಸಿಕೊಟ್ಟ ಮಹನೀಯರ ಇತಿಹಾಸಗಳನ್ನು ತಿಳಿದುಕೊಂಡು ನಾವು ಅವರ ಹಾದಿಯಲ್ಲಿ ನಡೆಯಬೇಕು ಎಂದು ತಿಳಿಸಿದ್ದಾರೆ. ನಾವು ನೀವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಇತಿಹಾಸನ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಇತಿಹಾಸನ ನಾವು ಈ ದಿನ ಜ್ಞಾಪಿಸ್ಕೊಳ್ಳೇಬೇಕಾಗುತ್ತೆ. ಆ ಇತಿಹಾಸನೇ ನಮ್ಮ ಫೌಂಡೇಶನ್. ಅದ್ರ ಮೇಲೆ ನಾವು ನಮ್ಮ ದೇಶವನ್ನು ಕಟ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ಮ ಇತಿಹಾಸನ ನೋಡ್ತಾ ಬಂದ್ರೆ ಬಹಳ ಒಂದು ಇದೆ. ಯಾಕಂತಂದ್ರೆ ನಮ್ಮನ್ನ ನಾವೇ ಆಳ್ಲಿಲ್ಲ, ನಮ್ಮನ್ನ ಬೇರೆ ದೇಶದವರು ಬಂದು ನಮ್ಮ ಜನರನ್ನ ಆಳ್ವಿಕೆ ಮಾಡಿರುವಂತಹ ಒಂದು ಇತಿಹಾಸ ನಮಗಿದೆ. 1600 ಇದು ಮೋಸ್ಟ್ಲಿ ಎಲ್ಲರಿಗೂ ಈ ಒಂದು ವರ್ಷ ಆಗ್ತಾ ಇದ್ದೇ ಇರುತ್ತೆ. 1600 ಈ ಒಂದು ಇಸ್ವಿನಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ರಚನೆ ಆಗುತ್ತೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ, ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಪುರಸಭೆ ಮುಖ್ಯ ಅಧಿಕಾರಿ ಶ್ರೀನಿವಾಸ್, ಕೆಡಿಪಿ ಸದಸ್ಯ ರಘುನಾಥ ರೆಡ್ಡಿ, ಹಿಂದುಳಿದ ಇಲಾಖೆಗಳ ಅಧಿಕಾರಿ ಶಿವಪ್ಪ, ತಾಲೂಕು ದೈಹಿಕ ಶಿಕ್ಷಕರ ನಿರ್ದೇಶಕ ರಂಗನಾಥ್, ತಾಲೂಕು ಮಟ್ಟದ ಅಧಿಕಾರಿಗಳು ಶಿವಪ್ಪ, ರೈತ ಸಂಘದ ಕಾರ್ಯದರ್ಶಿ ಟಿ ರಘುನಾಥ ರೆಡ್ಡಿ, ಕರವೇ ಅಧ್ಯಕ್ಷ ಹರೀಶ್, ಸಾವಿರಾರು ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮದಲ್ಲಿ ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಕಣಗೊಂದಿ ಸರ್ಕಾರಿ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳ ಜೊತೆಗೆ ವಿದ್ಯಾರ್ಥಿಗಳ ಆಟಪಾಠ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ಗಮನ ಸೆಳೆದವು. ಸರ್ಕಾರಿ ಶಾಲೆಗಳು ಮತ್ತಷ್ಟು ಅಭಿವೃದ್ಧಿಯಾಗಬೇಕು ಎಂಬ ಆಶಯದೊಂದಿಗೆ ಊರಿನ ಮುಖಂಡರು ಹಾಗೂ ಜಿಲ್ಲೆಯ ಗಣ್ಯರು ದಾನಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಂಕಣಗೊಂದಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಕ್ಕೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ವಿಶೇಷ ಮೆರುಗು ತಂದರು. ಧ್ವಜಾರೋಹಣದ ಬಳಿಕ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ಕೇವಲ ಪಠ್ಯ ಶಿಕ್ಷಣಕ್ಕೆ ಸೀಮಿತವಾಗದೆ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ, ಪ್ರತಿಭೆ ಹಾಗೂ ದೇಶಪ್ರೇಮ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಅಗತ್ಯತೆಯ ಕುರಿತು ಊರಿನ ಮುಖಂಡರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಣ್ಯರು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳು ದೊರೆಯಬೇಕು ಎಂಬ ಉದ್ದೇಶದಿಂದ ಶಾಲೆಗೆ ನೆರವು ನೀಡಲು ದಾನಿಗಳು ಮುಂದಾಗಿದ್ದಾರೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಪರಕೀಯರ ಆಳ್ವಿಕೆಯಿಂದ ಸ್ವತಂತ್ರಗೊಳಿಸಿದ ಅನೇಕ ಮಹನೀಯರು ಅವರಿಗೆ ಆದರ್ಶಪ್ರಾಯವೆಂದು ಶಾಸಕ ಎಚ್.ವಿ. ವೆಂಕಟೇಶ್ ತಿಳಿಸಿದರು. ಪಟ್ಟಣದ ತಾಲೂಕು ಸರ್ಕಾರಿ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡು ತಂದೆ ತಾಯಿಯರಿಗೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕೆಂದು ತಿಳಿಸಿದರು. ತಾಲೂಕಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಸಲುವಾಗಿ 14 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಂಜೂರು ಮಾಡಲು ಕೋರಲಾಗಿದ್ದು, ಪ್ರಸ್ತುತ 3 ಶಾಲೆಗಳು ಮಂಜೂರಾಗಿವೆ ಎಂದು ಹೊಸಕೋಟೆಯಲ್ಲಿ ಕಾರ್ಮಿಕ ಶಾಲೆಯ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಪಟ್ಟಣದ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ 61 ಕೋಟಿ ರುಗಳನ್ನು ವ್ಯಯಿಸಲಾಗಿದೆ ಎಂದರು. ತಾಲೂಕಿನಲ್ಲಿ ಮುಂದಿನ ವರ್ಷದಲ್ಲಿ ತಾಲೂಕಿನ ಒಂದೇ ಒಂದು ಮಣ್ಣಿನ ರಸ್ತೆ ಇದ್ದಂಗೆ ಮಾಡಬೇಕು ಅಂತ ಹೇಳಿ ಪಣತೊಟ್ಟಿದ್ದೀನಿ. ಯಾವುದೇ ಒಂದು ನಮ್ಮ ಗೌನಟಿಗಳಾಗಿರ್ಬೋದು, ಎಸ್ಟಿ ಕಾಲೋನಿಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳನ್ನ ಈ ವರ್ಷದಲ್ಲಿ ಮುಗಿಸ್ಕೊಡ್ತೀನಿ. ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿಗೆ ಶ್ರಮಪಟ್ಟು ಕೆಲಸ ಮಾಡ್ತೀನಿ. ಇದೆಲ್ಲ ವಿದ್ಯಾರ್ಥಿನಿಯರು ಪೋಷಕರು ಬಂದಿದ್ದೀರಾ. ಪ್ರತಿ ವರ್ಷನೂ ಈ ತರ ಜಗಳ ಇರ್ತಾ ಇತ್ತು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಉತ್ಸಾಹದಿಂದ ನೀವೆಲ್ಲ ನೃತ್ಯವನ್ನ ಮಾಡಲಿಕ್ಕೆ ಎಲ್ಲ ಶಾಲೆಗಳಿಂದ ಆರಂಭಿಸಿದ್ದೀರಾ. ನೀವೆಲ್ಲ ವಿದ್ಯಾರ್ಥಿಗಳಿಗೆ 8 ತಂಡಗಳಿದಾವೆ ಅಂತೇಳಿ ನಮ್ಮ ವೆಂಕಟೇಶ್ ಅವರು ಹೇಳಿದ್ರು. ಪ್ರತಿ ತಂಡಕ್ಕೂ ಕಳೆದ
ಬಾರಿ ಏನ್ 10,000 ಕೊಟ್ಟಿದ್ನೋ ಈ ಬಾರಿ ಪ್ರತಿ ತಂಡಕ್ಕೂ 10,000 ಹಣವನ್ನ ಕೊಡ್ತೇನೆ ಅಂತೇಳಿ ಶೀಘ್ರದಲ್ಲಿಯೇ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆ, ಬೈಪಾಸ್ ರಸ್ತೆ, ಸೋಲಾರ್ ಪಾರ್ಕ್ ವಿಸ್ತರಣೆ ಕೈಗೊಳ್ಳಲಾಗಿದೆ ಎಂದು ತಾಲೂಕಿನ ಸಮಗ್ರ ಅಭಿವೃದ್ಧಿಯೇ ನನ್ನ ಬದುಕಿನ ಮುಖ್ಯ ಧ್ಯೇಯ. ತಾಲೂಕಿನ ಜನರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಎಂದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ನಾಯಕರ ವಿರುದ್ಧ ಮಾತನಾಡುವ ಶೈಲಿಯನ್ನ ಬದಲಾಯಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಆಗ್ರಹಿಸಿದ್ದಾರೆ. ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮುಂದುವರೆದರೆ ಕಾರ್ಯಕರ್ತರು ಮೌನವಾಗಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೀಕಲ್ ರಾಮಚಂದ್ರಗೌಡ, ಶಾಸಕ ಪ್ರದೀಪ್ ಈಶ್ವರ್ ನಿರಂತರವಾಗಿ ಬಿಜೆಪಿ ವಿರುದ್ಧ ಟೀಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ರಾಜಕೀಯವಾಗಿ ಟೀಕೆ ಮಾಡುವುದು ಶಾಸಕರ ಹಕ್ಕು, ಆದರೆ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಅವಹೇಳನಕಾರಿ ಪದಗಳನ್ನು ಬಳಸುವುದು ಖಂಡನೀಯ. ಇತ್ತೀಚೆಗೆ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಶಾಸಕರು ಬಳಸಿದ ಪದಪ್ರಯೋಗ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇಂತಹ ಹೇಳಿಕೆಗಳು ಮುಂದುವರೆದರೆ ಬಿಜೆಪಿ ಕಾರ್ಯಕರ್ತರು ಮೌನವಾಗಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಚಿಕ್ಕಬಳ್ಳಾಪುರ ನಗರವನ್ನು ಫ್ಲೆಕ್ಸ್ ಮುಕ್ತಗೊಳಿಸುವುದಾಗಿ ಹೇಳಿರುವ ಶಾಸಕರು ಬಿಬಿ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಸ್ವಾಗತ ಕೋರುವ ಫ್ಲೆಕ್ಸ್ಗಳು ಅಳವಡಿಸಿರುವುದಕ್ಕೆ ಏನು ಉತ್ತರ ನೀಡುತ್ತಾರೆ? ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿಯೂ ಕಾಂಗ್ರೆಸ್ ಮುಖಂಡರ ಪ್ರಾಬಲ್ಯ ಹೆಚ್ಚಾಗಿತ್ತು. ಸರ್ಕಾರಿ ಕಾರ್ಯಕ್ರಮವೊಂದು ಕಾಂಗ್ರೆಸ್ ಕಾರ್ಯಕ್ರಮದಂತೆ ಕಂಡುಬಂದಿದೆ ಎಂದು ಆರೋಪಿಸಿದ ರಾಮಚಂದ್ರಗೌಡ, ಇಂತಹ ಪರಿಸ್ಥಿತಿ ಮರುಕಳಿಸಬಾರದು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಗಳ ವಿರುದ್ಧ ಬಿಜೆಪಿ ಜಿಲ್ಲಾ ಘಟಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಜಕೀಯ ಟೀಕೆಗಳು ವೈಯಕ್ತಿಕ ನಿಂದನೆಗೆ ತಿರುಗಬಾರದು ಎಂಬ ಸಂದೇಶವನ್ನು ಬಿಜೆಪಿ ನಾಯಕರು ನೀಡಿದ್ದಾರೆ. ಇಡೀ ಒಂದು ಕಾರ್ಯಕ್ರಮ ಇವತ್ತು ಸ್ಟೇಜಲ್ಲಿ ನೋಡಿದ್ರೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು. ನಮ್ಮ MP ಅವರು ಕೂಡ ಅವರು ಪಾರ್ಲಿಮೆಂಟ್ ಮುಗಿಸ್ಕೊಂಡ್ಬಂದು ಇವತ್ತು ಅವ್ರ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ MP ಕ್ಷೇತ್ರ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಒಂದೇ ಅಲ್ಲ, ಅವ್ರು ಇವತ್ತು ಅವ್ರ ಕಾರ್ಯಕ್ರಮ ಯಲಹಂಕದಲ್ಲಿ ಇವತ್ತು ಅವ್ರು ಅಟೆಂಡ್ ಮಾಡಿದ್ದಾರೆ. ಗೌರವಯುತವಾಗಿ ಗೌರವ ತೋರಿಸಿದ್ದಾರೆ, ಅವರು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದಾರೆ, ಅವ್ರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವು ಇವತ್ತು DC ಅವರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ನನಗೆ ಒಬ್ಬ ಜಿಲ್ಲಾಧ್ಯಕ್ಷ ಇದ್ದೀನಿ, ನಾನು ವಿರೋಧ ಪಕ್ಷ ಜಿಲ್ಲಾಧ್ಯಕ್ಷ ಇದ್ದೀನಿ, ನನಗೆ ಅವಮಾನ ಬಂದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಇಲ್ಲಿನ ಮಂಡಲ ಅಧ್ಯಕ್ಷರು ಕೂಡ ಆಹ್ವಾನ ಬಂದಿಲ್ಲ. ಹಂಗಾಗಿ ಮುಂಬರುವ ದಿನಗಳಲ್ಲಾದ್ರೂ ಸರ್ಕಾರಿ ಕಾರ್ಯಕ್ರಮ, ರಾಷ್ಟ್ರದ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳಿಗಾದ್ರೂ ಸ್ವಲ್ಪ ಗೌರವಯುತವಾಗಿ ದೇಶಕ್ಕೆ ಗೌರವ ಕೊಡೋದಕ್ಕೆ ಗೌರವಯುತವಾಗಿ ನಡ್ಕೋಬೇಕಂತ ವಿನಂತಿ ಮಾಡ್ಕೊತೀವಿ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಆಶಯಗಳನ್ನ ಯಥಾವತ್ತಾಗಿ ಅನುಷ್ಠಾನಗೊಳಿಸುವ ಮೂಲಕ ಸದೃಢ ರಾಷ್ಟ್ರವನ್ನ ನಿರ್ಮಾಣ ಮಾಡಲು ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಶಾಸಕ ಮೇಲೂರು ರವಿಕುಮಾರ್ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಂವಿಧಾನದ ಬಲದಿಂದ ಈ ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಕೂಲಿ ಕಾರ್ಮಿಕರು, ಬಡವರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲಾಗಿದೆ. ಅದೇ ರೀತಿ ಸಂವಿಧಾನದ ಮೂಲಕವೇ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ನಾನು ಕ್ಷೇತ್ರದ ಸ್ವಾಭಿಮಾನಿ ಮತದಾರರ ಆಶೀರ್ವಾದದಿಂದ ಶಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸಂವಿಧಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಕಂಕಣಬದ್ಧರಾಗಬೇಕು. ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ ಹೋರಾಟಗಾರರು, ಮಹನೀಯರನ್ನು ಸ್ಮರಿಸಿ ಅವರ ಸೇವೆಯನ್ನು ಮತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಶಾಭಿಮಾನವನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗಗನ ಸಿಂಧು ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಬಿಇಒ ಪಿ ಸ್ವಾಮಿ, ನಗರಸಭೆಯ ಪೌರಾಯುಕ್ತೆ ಅಮೃತ, PLD ಬ್ಯಾಂಕ್ ಅಧ್ಯಕ್ಷ ಸುರೇಶ್, ಚಿಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ, ಹುಜನೂರು ರಾಮಯ್ಯ, ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ KN ಸುಬ್ಬಾರೆಡ್ಡಿ,
ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ, ಪ್ರತೀತ್, ರೈತ ಸಂಘ ಜಿಲ್ಲಾ ಪ್ರಧಾನ ಮುನಿಕೆಂಪಣ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿನಿಯರು ಸಹ ಶಿಕ್ಷಕರು, ಪೋಷಕರು ಅಪಾರ ಸಂಖ್ಯೆಯಲ್ಲಿ ಹಾಜರಿದ್ದರು. ಪೊಲೀಸ್ ಗೃಹ ರಕ್ಷಕ ದಳ, ಎನ್ಸಿಸಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತಂಡದವರು ಆಕರ್ಷಕ ಪಥಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿದರು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿಯನ್ನು ಪ್ರತಿಬಿಂಬಿಸುವ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡಿ ನೆರೆದಿದ್ದ ದೇಶಾಭಿಮಾನಿಗಳ ಮನಗೆದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮದ ನಮ್ಮ ಭಾರತ ದೇಶ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ದೇಶದ ಜನಸಂಖ್ಯೆ 34 ಕೋಟಿ ಜನಸಂಖ್ಯೆ. ಆವತ್ತಿನ ದಿವಸದಲ್ಲಿ ಕೇವಲ ನಮ್ಮ ದೇಶದಲ್ಲಿ 18% ಮಾತ್ರ ವಿದ್ಯಾವಂತರಿದ್ದರು. ಈಗ 80 ವರ್ಷಗಳ ನಂತರ ಈ ನಮ್ಮ ದೇಶದ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಇವತ್ತಿನ ಒಂದು ಅಂಕಿಅಂಶ ಪ್ರಕಾರ 83% ಇವತ್ತು ವಿದ್ಯಾವಂತರು ಈ ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಂಥದ್ದು ಒಂದು ಇತಿಹಾಸ ನಾವು ಗಮನಿಸಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹನೀಯರು ತ್ಯಾಗವನ್ನು ಮಾಡಿ ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರ ದಿವ್ಯ ಸನ್ನಿಧಿಯ ಪಾದಗಳಿಗೆ ನಾವು ಮೊದಲನೇದಾಗಿ ನಮಸ್ಕರಿಸ್ತಾ ನಾವು ಆ ಮಹನೀಯರನ್ನೆಲ್ಲ ನೆನೆಸುತ್ತಾ ಇವತ್ತು ನಮ್ಮ ದೇಶದ ಇತಿಹಾಸವನ್ನು ಪ್ರತಿಯೊಬ್ಬರು ಇವತ್ತು ನಾವು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ನಾವು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿದಾಗ ನಮ್ಮ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಪಾವಗಡ ತಾಲೂಕಿನ ಸುಪ್ರಸಿದ್ಧ ಶ್ರೀ ಶನಿ ಮಹಾತ್ಮ ದೇವಾಲಯಕ್ಕೆ ಮೊದಲನೇ ಶ್ರಾವಣ ಶನಿವಾರದ ಅಂಗವಾಗಿ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತಾದಿಗಳು ಬೆಳಗ್ಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಮೊದಲನೇ ಶ್ರಾವಣ ಶನಿವಾರದ ಅಂಗವಾಗಿ ಬೆಳಗ್ಗೆ 4 ಗಂಟೆಯಿಂದಲೇ ಮೂಲ ವಿಗ್ರಹಕ್ಕೆ ಅಭಿಷೇಕ, ಪಂಚಾಮೃತ, ತೈಲಾಭಿಷೇಕ, ಶನೀಶ್ವರ ಸ್ವಾಮಿಗೆ ಕುಂಕುಮಾರ್ಚನೆ, ರುದ್ರಾಭಿಷೇಕ, ಮಹಾಮಂಗಳಾರತಿ ಮುಂತಾದ ಕೈಂಕರ್ಯ ಮಾಡಲಾಯಿತು. ಆಗಮಿಸಿದ ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದು, ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯಲು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಮೊದಲನೇ ಶ್ರಾವಣ ಶನಿವಾರದಂದು ದೇವಾಲಯಕ್ಕೆ ಸುಮಾರು 20,000 ಭಕ್ತಾದಿಗಳು ದೇವರ ದರ್ಶನ ಪಡೆದಿದ್ದು, 25 ಜನ ಖಾಸಗಿ ಭದ್ರತಾ ಸಿಬ್ಬಂದಿ, 200 ಜನ ಸ್ವಯಂ ಸೇವಕರನ್ನು ಭದ್ರತಾ ಕಾರ್ಯಕ್ಕೆ ನೇಮಿಸಿ ಭಕ್ತಾದಿಗಳಿಗೆ ಭದ್ರತೆಯನ್ನು ಕಲ್ಪಿಸಲಾಗಿದೆ ಎಂದು ಶ್ರೀ ಶನಿ ಮಹಾತ್ಮ ಕಾರ್ಯನಿರ್ವಾಹಕ ಸಂಘದ ಖಜಾಂಚಿ ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸುದೇಶ್ ಕುಮಾರ್ ತಿಳಿಸಿದರು. ಶ್ರೀ ಶನಿ ಮಹಾತ್ಮ ಕಾರ್ಯನಿರ್ವಾಹಕ ಸಂಘದ ನಿರ್ದೇಶಕರಾದ ಎನ್ಆರ್ ಅಶ್ವಥ್ ಮಾತನಾಡಿ, ಶ್ರಾವಣ ಮಾಸದ ಮೊದಲ ದಿನ ಹೆಚ್ಚಿನ ಜನ ಭಕ್ತಾದಿಗಳು ದೇವರ ದರ್ಶನಕ್ಕೆ ಆಗಮಿಸುತ್ತಾರೆ ಎಂಬ ಮುಂದಾಲೋಚನೆಯಿಂದಲೇ ಶಾಸಕರಾದ ಎಚ್.ವಿ. ವೆಂಕಟೇಶ್ ರವರ ನೇತೃತ್ವದಲ್ಲಿ ಎಸ್ಎಸ್ಕೆ ಸಂಘ ಮತ್ತು ಅಧಿಕಾರಿಗಳು ಸಭೆಯನ್ನು ಕರೆದು ಮಾತುಕತೆ ನಡೆಸಲಾಯಿತು ಎಂದರು. ವಿಶೇಷವಾದ ದೇವಸ್ಥಾನ ಇಡೀ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಸೌತ್ ಇಂಡಿಯಾದಲ್ಲೇ ನಮ್ಮ ಗೋಲ್ಡನ್ ಟೆಂಪಲ್ ನಾವು ಈ ಲಾಸ್ಟ್ 1 ವರ್ಷ ಇದು ಮಾಡಿ, ಸೊ ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾದಂತೆ ದರ್ಶನ ಮಾಡಲಿಕ್ಕೆ ಎಲ್ಲ ಸೇವೆ ಸಹಕಾರ ನಮ್ಮ ಸಂಘದಿಂದ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಘ ನಿರ್ದೇಶಕರೆಲ್ಲ ಸೇರಿ ಊಟದ ವ್ಯವಸ್ಥೆ ಮತ್ತು ಕ್ಯೂ ಲೈನು ಯಾವುದೇ ಭಕ್ತಾದಿಗಳು ತೊಂದರೆ ಆಗದಂಗೆ ಎಲ್ಲ ಭಕ್ತಾದಿಗಳಿಗೂ ನಿರ್ದಿಷ್ಟವಾದಂಥ ಸೇವೆ ದರ್ಶನ ಆಗೋದಕ್ಕೆ ವ್ಯವಸ್ಥೆಯನ್ನು ನಮ್ಮ ಸಂಘದ ಮುಖಾಂತರ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಪ್ರತಿಯೊಬ್ಬರು ಸಹ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಎಷ್ಟೇ 1000 ಜನ ಭಕ್ತಾದಿಗಳು ಬಂದರೂ ಅದಕ್ಕೆ ಊಟ ಮಾಡೋ ವ್ಯವಸ್ಥೆಯನ್ನು ನಮ್ಮ ಸಂಘದ ಮಾಡಿಕೊಟ್ಟಿದ್ವಿ. ಮತ್ತು ನಮ್ಮ ಕಾಲೇಜು ಸಿಬ್ಬಂದಿ ವರ್ಗದವರು
ಸುಮಾರು 200 ಜನ ಮಕ್ಕಳು ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ನವರು ಮತ್ತು ನಮ್ಮ ಶಾಸಕರು, ತಾಲೂಕಿನ ಎಲ್ಲ ಅಧಿಕಾರಿಗಳು, ದಂಡಾಧಿಕಾರಿಗಳಾದ ತಹಸೀಲ್ದಾರರು, ಇಒ, ಎಲ್ಲ ಪ್ರಶ್ನವರು, ಚೀಫ್ ಆಫೀಸರು ಎಲ್ಲರೂ ಸಮೇತ ಇಲ್ಲಿ ವ್ಯವಸ್ಥೆಗೆ ಏನೇನು ಮಾಡಬೇಕಂತೇಳಿ ಈ ಬಾರಿ ನಮ್ಮ ಶಾಸಕರು ವಿಶೇಷವಾಗಿ ಒಂದು ಮೀಟಿಂಗನ್ನು ಕರೆದು ಏನೇನು ವ್ಯವಸ್ಥೆ ಮಾಡಬೇಕಂತೇಳಿ ಅದಕ್ಕೆ ಮಾರ್ಗದರ್ಶನ ಕೊಟ್ಟು ಈ ಬಾರಿ ತುಂಬ ಇಷ್ಟು ವರ್ಷಗಳಲ್ಲಿ ಆಗಿರತಕ್ಕಂಥ ಎಲ್ಲ ಕೆಲಸಗಳನ್ನ ಈ ವರ್ಷ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮ್ಮ ಶಾಸಕರಿಗೂ ನಮ್ಮ ಸಂಘದಿಂದ ಅಭಿನಂದಿಸುತ್ತೇವೆ. ಭಕ್ತಾದಿಗಳು ಹೆಚ್ಚಿನಾಗಿ ಬಂದರೂ ಸಹ ನಾವು ಸೇವೆ ಕೂಡ ರೆಡಿ ಇದ್ದೀವಿ. ಎಲ್ಲ ಭಕ್ತಾದಿಗಳು ದೇವರ ದರ್ಶನ ಮಾಡಿಸ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕಂತೇಳಿ ಕೋರ್ತಾ ಇದ್ದೀವಿ. ಶನೈಶ್ವರ ದೇಗುಲದ ಪ್ರಾಂಗಣ ಗರ್ಭಗುಡಿಗೆ ಚಿನ್ನದ ಲೇಪನ ಮಾಡಲಾಗಿದ್ದು, ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಊಟದ ವ್ಯವಸ್ಥೆ, ಪ್ರಸಾದ ವಿನಿಯೋಗ ಮಾಡಲಾಯಿತು ಎಂದರು. ಭದ್ರತೆಗಾಗಿ ಯಶಸ್ವಿ ಕಾಲೇಜಿನ ಸುಮಾರು 200 ಜನ ವಿದ್ಯಾರ್ಥಿಗಳನ್ನು ಸ್ವಯಂ ಸೇವಕರಾಗಿ ನೇಮಕ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಂಘದ ಅಧ್ಯಕ್ಷ ಜಿ ಅನಿಲ್ ಕುಮಾರ್, ನಿರ್ದೇಶಕರುಗಳಾದ ಕೃಷ್ಣಕುಮಾರ್, ಮನು, ವೆಂಕಟರಮಣಪ್ಪ, ವಿಜಯ್ ಕುಮಾರ್, ಅಂಕಿತ್ ಮುಂತಾದವರು ಹಾಜರಿದ್ದರು. ಶ್ರೀನಿವಾಸಲು ಎ, ರಾಯಲ್ಸ್ ಕನ್ನಡ, ಪಾವಗಡ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೈಗಾರಿಕೆಗಳ ವಿಷಕಾರಿ ನೀರು, ನಗರದ ತ್ಯಾಜ್ಯ ನೀರಿನಿಂದ ನಮ್ಮ ಕೆರೆಗಳನ್ನ ರಕ್ಷಣೆ ಮಾಡುವಂತೆ ಒತ್ತಾಯಿಸಿ, ಶುದ್ಧ ನೀರಿಗಾಗಿ ಆಗ್ರಹಿಸಿ ಅರ್ಕಾವತಿ ನದಿ ಹೋರಾಟ ಸಮಿತಿ ಸ್ವಾತಂತ್ರ್ಯ ದಿನದಂದು 1 ದಿನದ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಗಾಂಧಿ ಪುತ್ಥಳಿ ಮುಂಭಾಗದಲ್ಲಿ ಅರ್ಕಾವತಿ ನದಿ ಹೋರಾಟ ಸಮಿತಿಯ ಸದಸ್ಯರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದು, ಗಾಂಧಿ ತತ್ವದ ಆಧಾರದ ಮೇಲೆ ಹೋರಾಟಕ್ಕಿಳಿದ ಹೋರಾಟಗಾರರು 3ನೇ ಹಂತದ ಶುದ್ಧೀಕರಣ ಘಟಕ ಆರಂಭಿಸುವಂತೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಹೋರಾಟಗಾರರಾದ ವಸಂತ್, 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಆದರೆ ನಾವಿವತ್ತು ಕೈಗಾರಿಕೆಗಳ ವಿಷಕಾರಿ ನೀರು, ನಗರಗಳ ತ್ಯಾಜ್ಯ ನೀರಿನ ಬಂಧನಕ್ಕೆ ತುತ್ತಾಗಿದ್ದೇವೆ. ಶುದ್ಧ ಕುಡಿಯುವ ನೀರು ಮನುಷ್ಯನ ಮೂಲಭೂತ ಹಕ್ಕು. ಇಂತಹ ಪವಿತ್ರವಾದ ನೀರನ್ನು ಹಾಳು ಮಾಡಿದ್ದು ನಮ್ಮ ಅಧಿಕಾರಿಗಳು ಎಂದು ಆರೋಪಿಸಿದರು. ಕಾನೂನು ಹೇಳುತ್ತೆ ಕೆರೆ ಇರುವುದು ಮಳೆ ನೀರು ಸಂಗ್ರಹಕ್ಕೆ, ರಾಜಕಾಲುವೆ ಇರುವುದು ಮಳೆ ನೀರು ಹರಿಯುವುದಕ್ಕೆ, ಮನುಷ್ಯನ ಮಲ ಮೂತ್ರ ಸಂಗ್ರಹಣೆಗೆ ಅಲ್ಲ. ಕಳೆದ 4 ವರ್ಷದಿಂದ ಕಪ್ಪು ಬಾವುಟ ಹಾರಾಟ, ಚುನಾವಣೆ ಬಹಿಷ್ಕಾರದ ಮೂಲಕ ಹೋರಾಟ ಮಾಡಿದ್ದೆವು. ಅಧಿಕಾರಿಗಳಿಂದ ಭರವಸೆ ಹೊರತು ಯಾವುದೇ ಕೆಲಸ ಆಗಿಲ್ಲ. ಇದರಿಂದ ಮನನೊಂದಿರುವ ನಾವು ಸ್ವಾತಂತ್ರ್ಯ ದಿನ ಉಪವಾಸ ಸತ್ಯಾಗ್ರಹದ ಮೂಲಕ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸುತ್ತೇವೆ ಎಂದರು. ಸರ್, ನಾವು ಇವತ್ತು ಆಗಸ್ಟ್ 15 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. 80ನೇ ಸ್ವಾತಂತ್ರ್ಯ ದಿನ ಆಚರಣೆ ದಿನ ನಾವು ಹೋರಾಟ ಕುಂತಿರೋ ಉದ್ದೇಶ ಶುದ್ಧ ನೀರಿಗಾಗಿ, ಮನುಷ್ಯನ ಮೂಲ ಬದುಕಿಗಾಗಿ, ಮನುಷ್ಯನ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಸಂವಿಧಾನ ಕೊಟ್ಟಂತಹ ಹಕ್ಕು ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಇಲ್ಲದೆ ನಮ್ದು ಇವತ್ತು ಹೋರಾಟ ಕುಂತಿದ್ದೀವಿ. ಈ ನೀರು ಹಾಳು ಮಾಡಿದವ್ರು ಬೇರೆ ಯಾರೂ ಅಲ್ಲ, ನಮ್ಮ ಸ್ವತಂತ್ರ ಭಾರತದಲ್ಲಿ ಅಧಿಕಾರ ಅನುಭವಿಸುವಂಥ ಅಧಿಕಾರಿಗಳೇ ನೇರವಾಗಿ ಆರೋಪ ಮಾಡ್ತೀವಿ. ಯಾಕಂದರೆ ಇವತ್ತು ಕಾನೂನು ಹೇಳ್ತೈತೆ ಕೆರೆಯಲ್ಲಿ ಕೊಳಚೆ ನೀರು ಇರಬಾರ್ದು, ಮಳೆ ನೀರು ಶೇಖರಣೆ ಆಗಿರೋದು ಅಂತ. ರಾಜಕಾಲುವೆ ಇರೋದು ಮಳೆ ನೀರು ಹರಿಯೋಕ್ಕೋಸ್ಕರ, ನಮ್ಮ ಕೆರೆ ಇರೋದು ಮಳೆ ನೀರು ಶೇಖರಣೆ ಆಗೋಕ್ಕೋಸ್ಕರ, ಮನುಷ್ಯನ ಮಲಮೂತ್ರ ಶೇಖರಣೆಗಲ್ಲ. ನಾವು ಕೇಳ್ತಾ ಇರೋದು 3ನೇ ಹಂತದ ಶುದ್ಧೀಕರಣ ಘಟಕ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಒಂದು ನದಿ, ಈಗ ಬರೀ 1 ಪಂಚಾಯತಿ 2 ಪಂಚಾಯತಿ 1 ಕೆರೆ 2 ಕೆರೆ ವಿಚಾರ ಅಲ್ಲ. ಇವತ್ತಾಗಲೇ 21ನೇ ವೇಳಿ ನೀರು DPR ಮಾಡ್ತಾರೆ. 21ನೇ ವೇಳಿ ನೀರು DPR ಅಂತ ಹೇಳಿದ್ರೆ
ದೊಡ್ಡತುಮಕೂರು ಚಿಕ್ಕತುಮಕೂರು ಕೆರೆ ಅಂತ 6 ಕೆರೆ 7 ಕೆರೆ ಅಷ್ಟು ನೀರು ಹಿಡಿತಿದೆ. ಅಂದರೆ ಬೆಂಗಳೂರು ಕೂಡ ಇಲ್ಲಿಂದ ನೀರು ಹೋಗೋಂಥ ಅಷ್ಟು ನೀರು ಉತ್ಪತ್ತಿ ಆಗ್ತಾಯಿದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಇಷ್ಟೆಲ್ಲ ಹೋರಾಟ ಮಾಡೋದು ಹೇಳ್ತಾರೆ ದುಡ್ಡಿನ ಹಣಕಾಸಿನ ಕೊರತೆ ಅಂತ ಹೇಳ್ಬೋದು. ನಾವು ಕೇಳ್ತಾ ಇರೋದು 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲ, ಇದು ನಮ್ಮ ಮೂಲಭೂತ ಹಕ್ಕಿಗೋಸ್ಕರ ಅವರೇ ಡಿಪಿಆರ್ ಮಾಡಿರೋ ಪ್ರಕಾರ 58 ಕೋಟಿ ರೂಪಾಯಿ. 58 ಕೋಟಿ ರೂಪಾಯಿ ಒಂದು ಸರ್ಕಾರ ಒಂದು ನದಿಗೋಸ್ಕರ ಒಂದು ಕೆರೆಗೋಸ್ಕರ ಕಳ್ಸೋಕ್ಕಾಗಲ್ಲ. ಇಂಥ ಸರ್ಕಾರದ ವಿರುದ್ಧ ನಾವು ಯಾವ ರೀತಿ ಹೋರಾಟ ಮಾಡಬೇಕು? ಅದರಿಂದ ನಾವು ಹೋರಾಟ ಪ್ರಾರಂಭದಿಂದಲೂ ಕೂಡ ಗಾಂಧಿ ತತ್ವದ ಆಧಾರದ ಮೇಲೆ ನಾವು ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಇಲ್ಲಿವರೆಗೂ ನಾವು ಸ್ವತಂತ್ರ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಬಂದರೆ ನಾವು ಕಂಪೌಂಡ್ ಆಡ್ತೀವಿ ಅಂತ ಇದು ಮಾಡೀವಿ. ಅದಕ್ಕೆ ಬಂದು ಸಭೆ ಮಾಡೋರು ಹೌದು ಏನು ಬಗೆಹರಿಸ್ತಾರೆ ಅಂತೇಳಿ ನಾವು ಹಿಂದೆ ತಗೊಂತಾ ಇದ್ವಿ. ಸತೀಶ್ ಮಾತನಾಡಿ, ನಮ್ಮೂರಿನ ಅಂತರ್ಜಲ ವಿಷವಾಗಿದೆ, ನೀರು ಬಳಕೆ ಮಾಡಲು ಯೋಗ್ಯವಾಗಿಲ್ಲ. ಶುದ್ಧ ನೀರಿಗಾಗಿ 4 ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ. ಅಧಿಕಾರಿಗಳು ಬಂದ್ರು ಹೋದ್ರು, ಆದರೆ ಯಾವುದೇ ಕೆಲಸ ಆಗಿಲ್ಲ. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಸಹ ಚರ್ಚೆಯಾಗಿತ್ತು, ಭರವಸೆಯನ್ನು ನೀಡಲಾಗಿತ್ತು. 7 ತಿಂಗಳಾದರೂ ಯಾವುದೇ ಕೆಲಸ ಆಗಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಉಪವಾಸ ಸತ್ಯಾಗ್ರಹದಲ್ಲಿ ವಿಜಯಕುಮಾರ್, ಗೋಪಾಲಕೃಷ್ಣ, ಶ್ರೀಧರ್, ನಾರಾಯಣ ಮೂರ್ತಿ ಭಾಗವಹಿಸಿದ್ದರು. ಹೋರಾಟ ಕ್ರಾಂತಿಯಿಂದ ನಾಗರಿಕರ ಪ್ರಾಣಾಪಾಯವಾಗುವುದನ್ನು ತಪ್ಪಿಸಿ ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯ ಪಡೆಯಬಹುದು ಎಂಬುದನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟವರು ಮಹಾತ್ಮ ಗಾಂಧಿ ಎಂದು ಕ್ಷೇತ್ರದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ವಿವಿಧ ಜಾತಿ ಧರ್ಮಗಳನ್ನು ಒಳಗೊಂಡಿರುವ ದೇಶದಲ್ಲಿ ಅಸಮಾನತೆಯನ್ನು ದೂರ ಮಾಡಿ ಸಂವಿಧಾನದ ಅಡಿಯಲ್ಲಿ ಭವ್ಯ ಭಾರತದ ನಿರ್ಮಾಣಕ್ಕೆ ಬುನಾದಿ ಹಾಕಿದವರು ಪಂಡಿತ್ ಜವಾಹರ್ಲಾಲ್ ನೆಹರು. ಅಂದಿನ ಆಹಾರದ ಅಭದ್ರತೆ, ಬಡವರಿಗೆ ಉದ್ಯೋಗ ಕಲ್ಪಿಸುವುದು, ಕೈಗಾರಿಕೀಕರಣ, ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶವನ್ನು ಪ್ರಗತಿಯ ಪಥದಲ್ಲಿ ಮುಂದುವರಿಸಿದರು ಎಂದು ಅಭಿಪ್ರಾಯಪಟ್ಟರು. ಪ್ರಜಾಪ್ರಭುತ್ವ ಸಂವಿಧಾನದ ಅಡಿಯಲ್ಲಿ ದೇಶ ಮತ್ತು ಜನರ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳು ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದರು. ತಹಸೀಲ್ದಾರ್ ಸುದರ್ಶನ್ ಯಾದವ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಭಾರತದ ಸ್ವಾತಂತ್ರ್ಯವು ಕೇವಲ ಒಂದು ಕ್ಷಣದ ಫಲವಲ್ಲ, ಒಂದು ಗಳಿಗೆಯ ಫಲವಲ್ಲ. ಅದು ತಲೆಮಾರುಗಳ ಸ್ವಧೈರ್ಯ, ಅಚಲ ನಂಬಿಕೆ ಮತ್ತು ಅಸೀಮ ತ್ಯಾಗದ ಫಲ. 1857ರ ಸಿಪಾಯಿ ದಂಗೆಯಿಂದ ಹಿಡಿದು ಸ್ವಾತಂತ್ರ್ಯ ಮಹಾಸಂಗ್ರಾಮದವರೆಗೆ, ಅಲ್ಲಿಂದ 1947ರ ದಿನ ಮಧ್ಯರಾತ್ರಿ ಆಗಸ್ಟ್ 14, 15ನೇ ತಾರೀಕು ನಮಗೆ ದೊರೆತಂತಹ ಸ್ವಾತಂತ್ರ್ಯ ದಿನದವರೆಗೆ ನಡೆದಿರುವಂತಹ ಒಂದು ಹೋರಾಟದ ಪ್ರತೀಕವಾಗಿದೆ. ರಾಣಿ ಲಕ್ಷ್ಮೀಬಾಯಿಯಿಂದ ಹಿಡಿದು ಮಂಗಳ ಪಾಂಡೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರೆಗೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ನೆಹರು, ಸರ್ದಾರ್ ವಲ್ಲಭಭಾಯ್, ಭಗತ್ ಸಿಂಗ್, ಸರೋಜಿನಿ ನಾಯ್ಡು, ಚಂದ್ರಶೇಖರ್ ಆಜಾದ್ ಮತ್ತು ಸೇರಿದಂತೆ ವೀರರು ತಮ್ಮ ಜೀವನವನ್ನು ಈ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಸ್ವಾತಂತ್ರ್ಯ ಕೇವಲ ರಾಜಕೀಯ ಹೋರಾಟದ ಫಲವಲ್ಲ, ಅದು ಸಮಾಜ ಸುಧಾರಕರ ಕನಸಿನ ಫಲವೂ ಹೌದು. ರಾಜಾರಾಮ್ ಮೋಹನ್ ರಾಯರಿಂದ ಹಿಡಿದು ಜ್ಯೋತಿರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ, ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು, ಪೆರಿಯಾರ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸಮಾನತೆ, ಜಾತಿ ತಾರತಮ್ಯ, ಅನ್ಯಾಯ ಮತ್ತು ಅಜ್ಞಾನಕ್ಕೆ ವಿರುದ್ಧವಾಗಿ ಹೋರಾಡಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಂದರು. ಈ ದಿನ ನಾವು ಕೇವಲ ಒಂದು ದಿನವನ್ನು ಆಚರಿಸಲು ಸೇರಿಲ್ಲ, ನಾವು ಒಂದು ಮಹಾನ್ ತ್ಯಾಗದ ಇತಿಹಾಸದ ಪುಟವನ್ನು ಸ್ಮರಿಸೋದಕ್ಕಾಗಿ ಅಸಂಖ್ಯಾತ ವೀರರ ಬೆವರಿನ ಕಥೆಯನ್ನ, ರಕ್ತದ ಕಥೆಯನ್ನ ಹಾಗೂ ಅಜರಾಮರವಾದಂತಹ ಸ್ವಾತಂತ್ರ್ಯದ ಕನಸನ್ನ ಸ್ಮರಿಸಲು ಈ ದಿನ ನಾವೆಲ್ಲ ಸೇರಿದ್ದೇವೆ. ಭಾರತದ ಸ್ವಾತಂತ್ರ್ಯವು ಕೇವಲ ಒಂದು ಕ್ಷಣದ ಫಲವಲ್ಲ, ಒಂದು ಗಳಿಗೆಯ ಫಲವಲ್ಲ, ಅದು ತಲೆಮಾರುಗಳ ಧೈರ್ಯ, ಅಚಲ ನಂಬಿಕೆ ಮತ್ತು ಅಸೀಮ ತ್ಯಾಗದ ಫಲ. 1857ರ ಸಿಪಾಯಿ ದಂಗೆ ಅಥವಾ ಸ್ವಾತಂತ್ರ್ಯ ಮಹಾಸಂಗ್ರಾಮದಿಂದ ಹಿಡಿದು ಈ ದಿನ 1947ರ ದಿನ ಮಧ್ಯರಾತ್ರಿ ಆಗಸ್ಟ್ 15ನೇ ತಾರೀಕು ನಮಗೆ ದೊರೆತಂತಹ ಸ್ವಾತಂತ್ರ್ಯ ದಿನದವರೆಗೆ ನಡೆದಿರುವಂತಹ ಒಂದು ಹೋರಾಟದ ಪ್ರತೀಕವಾಗಿದೆ ಅನ್ನೋದನ್ನ ಈ ಕ್ಷಣದಲ್ಲಿ ನಾವು ಸ್ಮರಿಸಿಕೊಳ್ಬೇಕು. ಇನ್ನು ಪೊಲೀಸ್, SCC ಹೋಮ್ಗಾರ್ಡ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಬ್ಯಾಂಡ್ ಸೆಟ್ ತಂಡಗಳು ಶಿಸ್ತಿನ ಸಿಪಾಯಿಗಳಾಗಿ ಧ್ವಜವಂದನೆ ಸಲ್ಲಿಸಿದರು.
ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಲಾ ಕಾಲೇಜುಗಳ ಮಕ್ಕಳು, ಶಿಕ್ಷಕರು ಭಾಗವಹಿಸಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಮಹನೀಯರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಸಿಕ್ಕಿರುವ ಸ್ವಾತಂತ್ರ್ಯವನ್ನ ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಅದರ ಆಶಯಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಬಾಗೇಪಲ್ಲಿ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಆಶ್ರಯದಲ್ಲಿ ಶನಿವಾರ ಏರ್ಪಡಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅವರೊಂದಿಗೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಸ್ವಾತಂತ್ರ್ಯ ಎಂದರೆ ಕೇವಲ ವಿದೇಶಿ ಆಳ್ವಿಕೆಯಿಂದ ಮುಕ್ತಿ ಪಡೆಯುವುದಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸ್ವಾತಂತ್ರ್ಯ ದೊರೆತಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಪೂರ್ಣ ಅರ್ಥ ಸಿಗುತ್ತದೆ. ಸಮಾಜದಲ್ಲಿ ಸಮಾನತೆ, ಸಹೋದರತ್ವ ಹಾಗೂ ಸಾಮಾಜಿಕ ನ್ಯಾಯ ನೆಲೆಸಬೇಕು ಎಂದರು. ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹನೀಯರ ಬಲಿದಾನದಿಂದಾಗಿ ಇಂದು ನಾವು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ. ಪ್ರತಿಯೊಬ್ಬರೂ ಈ ದಿನವನ್ನು ತಮ್ಮ ಮನೆಯ ಹಬ್ಬದಂತೆ ಆಚರಿಸಬೇಕು. ಬಡವರು ಹಾಗೂ ನಿರ್ಗತಿಕರಿಗೆ ನೆರವಾಗುವ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡಲು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ನಂತರ ಮುಖ್ಯ ಭಾಷಣಗಾರ ಶಿಕ್ಷಕ ರಾಮಕೃಷ್ಣ ಮಾತನಾಡಿ, ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಡಳಿತವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಪಾಶ್ಚಾತ್ಯ ಶಿಕ್ಷಣವನ್ನು ಪರಿಚಯಿಸಿದರು. ಆದರೆ ಈ ಶಿಕ್ಷಣವು ಭಾರತೀಯ ಸಮಾಜದಲ್ಲಿ ಹೊಸ ರೀತಿಯ ರಾಜಕೀಯ ಮತ್ತು ಸಾಮಾಜಿಕ ಜಾಗೃತಿಯನ್ನು ಮೂಡಿಸಿತು. ಪಾಶ್ಚಾತ್ಯ ಶಿಕ್ಷಣದ ಮೂಲಕ ಭಾರತೀಯರು ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯತೆ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡರು. ಅಲ್ಲದೆ ವಿದೇಶಗಳಲ್ಲಿ ನಡೆದ ವಿವಿಧ ಕ್ರಾಂತಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಳ ಇತಿಹಾಸವನ್ನು ಅಧ್ಯಯನ ಮಾಡಿದರು. ವಿಶೇಷವಾಗಿ 1789ರ ಫ್ರೆಂಚ್ ಕ್ರಾಂತಿ ಭಾರತೀಯ ವಿದ್ಯಾವಂತರ ಮೇಲೆ ಪ್ರಭಾವ ಬೀರಿತು. ಫ್ರೆಂಚ್ ಕ್ರಾಂತಿಯ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಎಂಬ ತತ್ವಗಳು ಭಾರತೀಯರಲ್ಲಿ ಬ್ರಿಟಿಷರ ಆಡಳಿತದ ವಿರುದ್ಧ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಿದವು. ಇದರ ಪರಿಣಾಮವಾಗಿ ಭಾರತೀಯರಲ್ಲಿ ರಾಷ್ಟ್ರೀಯ ಏಕತೆ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಬಯಕೆ ಹೆಚ್ಚಾಯಿತು. ವಿದ್ಯಾವಂತ ಭಾರತೀಯರು ಪತ್ರಿಕೆಗಳು, ಸಂಘಟನೆಗಳು ಮತ್ತು ರಾಜಕೀಯ ಚಳುವಳಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಮನೋರಂಜನಾತ್ಮಕ ಹಾಗೂ ದೇಶಭಕ್ತಿ ಗೀತೆಗಳಿಗೆ ಆಕರ್ಷಕ ನೃತ್ಯ ಪ್ರದರ್ಶನ, ವಿದ್ಯಾರ್ಥಿಗಳ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದವು. ವಿವಿಧ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿ ಅವರ ಪ್ರತಿಭೆಯನ್ನು ಅಭಿನಂದಿಸಿದರು. ರಾಜ್ಯಗಳಿಂದ ಬಂದ ವಿಮುಕ್ತಗೊಳಿಸಿದಂತಹ ದಿನ. ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋದು ಮನರಂಜನೆಗಾಗಿ ಅಲ್ಲ. ಸ್ವಾತಂತ್ರ್ಯ ಅನ್ನೋದು ನಮ್ಮ ಜವಾಬ್ದಾರಿ. ಹಿರಿಯರು ತಮ್ಮ ತ್ಯಾಗ ಬಲಿದಾನಗಳಿಂದ ಅದನ್ನ ನಮಗೆ ಉಡುಗೊರೆ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಮುಂದಿನ ಪೀಳಿಗೆಗೆ ಸದಾ ಮನವರಿಕೆ ಮಾಡುವ ಸಲುವಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಹೋಗ್ತೀವಿ. ಒಬ್ಬ ಪ್ರಸಿದ್ಧ ಕನ್ನಡ ಸಾಹಿತ್ಯದ ಕವಿ ಹೇಳ್ತಾರೆ, ಸ್ವಾತಂತ್ರ್ಯ ಅನ್ನೋದು ಹೇಗಿರ್ಬೇಕಪ್ಪ ನಮ್ಮ ದೇಶದಲ್ಲಿ ಅಂತಂದ್ರೆ ಹೇಳ್ತಾರೆ ಡಾಕ್ಟರ್ ಅಕ್ಬರ ಅಲಿ ಎನ್ನುವಂತಹ ಕವಿ, ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು ಅಭಿಮಾನ ಘನವೆನುಪ ಮಸ್ತಕವುದು ಅಂತ. ಅಂದ್ರೆ ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು, ಅದು ಜಗ್ಗದೆಯ ಕುಗ್ಗದೆಯ ತಗ್ಗದೆಯ ಬಗ್ಗದೆಯ ಮೇಲ್ಮೊಗದೆ ನೀಟಾಗಿ ನಿಂತಿರುವುದು, ಅಲ್ಲಿ ಆ ಸ್ವತಂತ್ರ ಸರ್ಗದಲ್ಲಿ ನನ್ನ ದೇಶ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಈ ವಿದೇಶಿಯರ ಆಳ್ವಿಕೆಯ ಸಮಯದಲ್ಲಿ ಭಾರತದಲ್ಲಿ ಯಾವುದೂ ಇರಲಿಲ್ಲ. ಆರ್ಥಿಕ ಸ್ವಾತಂತ್ರ್ಯ ಇರಲಿಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಇರಲಿಲ್ಲ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಇರಲಿಲ್ಲ. ಎಲ್ಲವೂ ಕೂಡ ದಬ್ಬಾಳಿಕೆಯಿಂದ ಕೂಡಿರುವಂತದ್ದು, ಅಸಮಾನತೆಯಿಂದ ಕೂಡಿರುವಂತದ್ದಾಗಿತ್ತು. ಅದರ ವಿರುದ್ಧ ಚಳುವಳಿಗಳು ಆರಂಭವಾಗಿ ನಮ್ಮದೇ ಆದಂತಹ, ನಮ್ಮ ದೇಶಕ್ಕೆ ನಮ್ಮದೇ ಆಡಳಿತ ಇರಬೇಕು, ಎಲ್ಲವೂ ಕೂಡ ನಮ್ಮದೇ ಆಗಿರಬೇಕು ಅನ್ನುವಂತಹ ಜಾಗೃತಿಯ ಕಲ್ಪನೆಯೊಂದಿಗೆ ಈ ಸ್ವತಂತ್ರ ಹೋರಾಟದ ಕಿಚ್ಚು ಹತ್ಕೊಳ್ಳುತ್ತೆ. ಸ್ವತಂತ್ರ ಹೋರಾಟ ಅನ್ನೋದು ವಿದೇಶಿಯರ ಒಂದು 300 ವರ್ಷಗಳ
ಅಧಿಕ ಕಾಲದ ಆಳ್ವಿಕೆಗೆ ತಿಲಾಂಜಲಿ ಇಡುವಂತಹ ಹೆಮ್ಮೆಯ ಆಶಾಭಾವನೆಯೊಂದಿಗೆ ಆರಂಭವಾದದ್ದು. ಇದು ಸುಖದ ಸುಪ್ಪತ್ತಿಗೆಯಿಂದ ಬಂದದ್ದಲ್ಲ. ಇದರ ಹಿಂದೆ ಸಾವಿರಾರು ವೀರರ ತ್ಯಾಗ ಬಲಿದಾನಗಳಾಗಿದೆ. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬವುಲ್ಲಾ, ತಾಲೂಕು ಪಂಚಾಯಿತಿ ಇಒ ಎಂ ನಾಗಮಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳೇಗೌಡ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ಸದಸ್ಯರು, ಮುಖ್ಯಾಧಿಕಾರಿ ಆರತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ತಾಲೂಕು ಮಟ್ಟದ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು, ಎಲ್ಲ ಶಾಲೆಯ ಮಕ್ಕಳು ಸೇರಿದಂತೆ ಹಾಜರಿದ್ದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಿಷ್ಠೆ, ನಿಸ್ವಾರ್ಥ ಹೋರಾಟ, ಅಪ್ರತಿಮ ದೇಶಪ್ರೇಮ ಯುವ ಜನತೆಯಲ್ಲಿ ಸ್ಫೂರ್ತಿಯನ್ನ ತುಂಬುತ್ತದೆ. ಇದರೇ ರಾಯಣ್ಣನಂತಹ ದೇಶಪ್ರೇಮಿಗಳಿರಬೇಕು ಎನ್ನುವುದು ಎಲ್ಲರ ಮಾತಾಗಿದೆ ಎಂದು ಸಂಗೊಳ್ಳಿ ರಾಯಣ್ಣ ಯುವ ಸೇನಾ ಜಿಲ್ಲಾಧ್ಯಕ್ಷ ಪ್ರಜ್ವಲ್ ದೀಪು ಹೇಳಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಅಂಗವಾಗಿ ನಗರದ ಇಟಿಸಿಎಂ ಆಸ್ಪತ್ರೆ ವೃತ್ತದಲ್ಲಿರುವ ರಾಯಣ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಸೋಮಶೇಖರ್, ಹರೀಶ್, ರಾಜೇಶ್, ವಿನಯ್, ಕೆಎನ್ ರವೀಂದ್ರನಾಥ್, ಚಿಕ್ಕಮಲ್ಲಪ್ಪ, ವಿಎನ್ ಶ್ರೀಧರ್, ಮುನಿಕೃಷ್ಣಯ್ಯ, ಬಿಮಲ್ ಶ್ರೀನಿವಾಸ್, ರೇಣು, ಮಂಜುನಾಥ್, ನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಹಲವಾರು ವರ್ಷಗಳಿಂದ ಇಲ್ಲಿ ಇದನ್ನೆಲ್ಲ ಹಿಂದೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಕ್ಲೀನೆಲ್ಲ ಮಾಡಿದೆ. ಸಂಗೊಳ್ಳಿ ರಾಯಣ್ಣ ಅಂದರೆ ಸಂಗೊಳ್ಳಿ ರಾಯಣ್ಣ ಯಾರೊಬ್ಬ ಜಾತಿ ಸೀಮಿತ ಅಲ್ಲ, ಯಾರೊಬ್ಬ ಇವ್ರಿಗೆ ಸೀಮಿತ ಅಲ್ಲ. ಅವರು ಎಲ್ಲ ಜಾತಿಗೆ ಸೀಮಿತ. ಅವ್ರು ಹೋರಾಟ ಮಾಡೋ ರೀತಿಯೇ ಬೇರೆ ಇತ್ತು. ಅವ್ರು ಹೋರಾಟ ಮಾಡಬೇಕಾದ್ರೆ ಇಡೀ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸ್ಕೊಂಡು ಹೋರಾಟ ಮಾಡುವಂಥ ನಾಯಕತ್ವ ಅವರಲ್ಲಿತ್ತು. ಈ ದಿನಮಾನದಲ್ಲಿ ಅವರು ಒಂದೇ ಸಮಾಜಕ್ಕೆ ಸೀಮಿತ ಆಗ್ಬಿಟ್ಟು ಅವ್ರನ್ನೆಲ್ಲೂ ಆಚರಣೆ ಮಾಡ್ತೀರಾ ಹಂಗೆ ಹೇಗಿದೆ. ಎಲ್ಲ ಸಮಾಜಕ್ಕೂ ಸೀಮಿತ ಆದ ನಾಯಕ ಯಾರು ಇದ್ದರೆ ಅದು ಸಂಗೊಳ್ಳಿ ರಾಯಣ್ಣ ಒಬ್ಬರೇ. ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿರುವ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರದಿಂದ ಮತ್ತು ದೇಶಭಕ್ತಿಯಿಂದ ಆಚರಿಸಲಾಯಿತು. ಹಿರಿಯರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆ ಹಾಡಿ ಸಿಹಿ ಹಂಚಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳನ್ನು ಹಂಚಿಕೊಳ್ಳುವ ಮೂಲಕ ಯುವ ಜನತೆಗೆ ಸ್ಫೂರ್ತಿ ತುಂಬಿದರು. ಈ ವೇಳೆ ಮಾತನಾಡಿದ ಬೆಮಲ್ ನಿವೃತ್ತ ನೌಕರ ಮುದ್ದಣ್ಣ, 60 ವರ್ಷ ದಾಟಿದ ಹಿರಿಯ ನಾಗರಿಕರು ವಿಶ್ರಾಂತಿ ಪಡೆಯಲು ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಹಿರಿಯರೆಲ್ಲ ಸೇರಿ ವೇದಿಕೆಯನ್ನು ನಿರ್ಮಿಸಿಕೊಂಡು ನಾನಾ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸವನ್ನು ಪ್ರತಿಯೊಬ್ಬ ಯುವಕರು ಮನದಟ್ಟು ಮಾಡಿಕೊಂಡು ಅವರಂತೆ ಆದರ್ಶ ಪಾಲಿಸಬೇಕು. ಜೀವನದಲ್ಲಿ ಯಾವುದೇ ಅಡೆತಡೆ ಬಂದರೂ ಹಿಂಜರಿಯದೆ ಮುನ್ನಡೆಯಬೇಕು ಎಂದು ತಿಳಿಸಿದರು. ಹಿರಿಯ ನಾಗರಿಕ ಬಿ ಭದ್ರಯ್ಯ ಮಾತನಾಡಿ, 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ವೇದಿಕೆಯಿಂದ ಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಸಹ ಆಯೋಜಿಸಲಾಗಿದೆ. ಇದೇ ರೀತಿ ದಾರ್ಶನಿಕರ ಜಯಂತಿಗಳನ್ನು ಈ ವೇದಿಕೆಯಲ್ಲಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರಾದ ಮುನಿಯಪ್ಪ, ವಿ ಸುಬ್ರಹ್ಮಣಿ, ಹನುಮಾನ್ ಸಿಂಗ್ ಮತ್ತಿತರರು ಹಾಜರಿದ್ದರು. ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಚಿಂತಾಮಣಿ ಬೆಂಗಳೂರು ರಸ್ತೆಯ ಕಟಮಾಚನಹಳ್ಳಿ ಗೇಟ್ ಬಳಿ ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ದ್ವಿಚಕ್ರ ವಾಹನದ ಹಿಂಬದಿಯಲ್ಲಿ ಕುಳಿತಿದ್ದ 16 ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಮೃತಪಟ್ಟಿದ್ದು, 2 ವಿದ್ಯಾರ್ಥಿನಿಯರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ. ಅಪಘಾತದಲ್ಲಿ ಮೃತ ವಿದ್ಯಾರ್ಥಿನಿಯನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿಯ ಸುನ್ಕಲ್ ಗ್ರಾಮದ ನಿವಾಸಿ ದೀಪಿಕಾ ಎಂದು ಗುರುತಿಸಲಾಗಿದೆ. ಗಾಯಗೊಂಡಿರುವ ಗಾಯಾಳು ತ್ರಿಪುರ ಚಿಂತಾಮಣಿ ನಗರದ ಅಗ್ರಹಾರ ಬಡಾವಣೆಯ ನಿವಾಸಿಯಾಗಿದ್ದು, ತಲೆಗೆ ಗಂಭೀರ ಗಾಯಗಳಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮತ್ತೊಬ್ಬ ಗಾಯಾಳು ಮುರುಘಮಲ್ಲ ಹೋಬಳಿ ಮರಿನಾಯಕನಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಸ್ಮಿತಾ ಅವರಿಗೆ ಕಾಲು ಮುರಿದಿದ್ದು, ಆಕೆಯನ್ನು ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 3 ವಿದ್ಯಾರ್ಥಿನಿಯರು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದರು ಎನ್ನಲಾಗಿದೆ. ಸ್ವಾತಂತ್ರ್ಯ ದಿನದ ಪ್ರಯುಕ್ತ ಕಾಲೇಜಿಗೆ ಬಂದಿದ್ದ ಅವರು ಶ್ರಾವಣ ಶನಿವಾರದ ಹಿನ್ನೆಲೆಯಲ್ಲಿ ಕೈವಾರ ದೇವಾಲಯಕ್ಕೆ ದ್ವಿಚಕ್ರ ವಾಹನದಲ್ಲಿ ಸ್ನೇಹಿತರೊಂದಿಗೆ ತೆರಳುತ್ತಿದ್ದರು ಎನ್ನಲಾಗಿದೆ.
ಕೈವಾರಕ್ಕೆ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ತೆರಳುತ್ತಿದ್ದವರು ಮುಖ್ಯ ರಸ್ತೆಯಲ್ಲಿ ಕೈವಾರ ದೂರ ಎಂದು ಹೇಳಿ ಮೈಲಾಪುರ ಮಾರ್ಗವಾಗಿ ಕೈವಾರಕ್ಕೆ ತೆರಳಲು ಚಿಂತಾಮಣಿ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಕಟಮಾಚನಹಳ್ಳಿ ಗೇಟ್ ಬಳಿ ದ್ವಿಚಕ್ರ ವಾಹನದಲ್ಲಿ ದಿಢೀರ್ ಯೂಟರ್ನ್ ತೆಗೆದುಕೊಂಡ ಸಂದರ್ಭದಲ್ಲಿ ಹಿಂಬದಿಯಿಂದ ಅತಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದ ಖಾಸಗಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಪರಿಣಾಮ ದ್ವಿಚಕ್ರ ವಾಹನ ಬಸ್ಸಿನ ಕೆಳಗೆ ಸಿಲುಕಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಸ್ಮಿತಾಗೆ ಕಾಲಿಗೆ ಗಂಭೀರ ಗಾಯವಾಗಿದ್ದು, ಮಧ್ಯದಲ್ಲಿ ಕುಳಿತಿದ್ದ ತ್ರಿಪುರಾಗೆ ತಲೆಗೆ ತೀವ್ರ ಪೆಟ್ಟಾಗಿದೆ. ಹಿಂಬದಿಯಲ್ಲಿ ಕುಳಿತಿದ್ದ ದೀಪಿಕಾಗೆ ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಾಯಾಳುಗಳನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಹಾಗೂ ಬೆಂಗಳೂರಿನ ಆಸ್ಪತ್ರೆಗಳಿಗೆ ರವಾನಿಸಲಾಯಿತು. ಅಪಘಾತದ ಬಳಿಕ ಖಾಸಗಿ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎನ್ನಲಾಗಿದ್ದು, ಚಿಂತಾಮಣಿ ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಚಿಕ್ಕಬಳ್ಳಾಪುರದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಸರ್ ಎಂವಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಭೈರತಿ ಸುರೇಶ್ ಅವರಿಂದ ಧ್ವಜಾರೋಹಣ. ಗಂಡನ ಮನೆಯಲ್ಲಿ ಕಿರುಕುಳ ಮತ್ತು ವೈವಾಹಿಕ ಅಸಮಾಧಾನದ ಹಿನ್ನೆಲೆ 26 ವರ್ಷದ ಯುವತಿಯೊಬ್ಬಳು ಗಂಡನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣು. ಶ್ರಾವಣ ಮಾಸದ ಮೊದಲನೇ ಶನಿವಾರದ ನಿಮಿತ್ತ ಗಡಿದಿಂಬೂನಿಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಶ್ರೀಕೃಷ್ಣ ಅವತಾರದಲ್ಲಿ ವಿಶೇಷ ಹೂವಿನ ಅಲಂಕಾರ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.